ನಮಸ್ಕಾರ. ಇದು ನೇಪಾಳ. ಇಲ್ಲಿ ನಡೆಯುವಂಥ ಒಬ್ಬ ಕನ್ನಡಿಗನ ಕುಟುಂಬದ ಕಥೆಯನ್ನ ಹೇಳೋಕೆ ಹೊರಟಿದ್ದೀವಿ. ಕಥೆ ಅಂದರೆ ಇದೇನು ದೊಡ್ಡ ಪುರಾಣ ಅಲ್ಲ, ಒಂದು ಸಣ್ಣ ಕಥೆ. ಬನ್ನಿ ನೋಡೋಣ. ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು, ಉದಯವಾಗಲಿ ನಮ್ಮ. ಏನಮ್ಮ ಮಕ್ಕಳಲ್ಲಿ? ಮಕ್ಕಳು ಸ್ಕೂಲ್ಗೆ ಹೋಗಿದ್ದರು. ಹೌದಾ? ನಂಗೆ ಸ್ವಲ್ಪ ಕಾಫಿ ಮಾಡ್ಕೊಂಬಮ್ಮ. ಕಾಫಿ? ಮಸಾಲಾ ಕಾಫಿ ಕಿ ಚೀನಿ ಕಾಫಿ? ಯಾವ್ದೋ ಒಂದು ಕಾಫಿ ಅಂತ ತಗೊಂಬ. ಒಳ್ಳೆ ಸೊಸೆ ಇವಳು. ಏನಪ್ಪ ಟೈಮ್ ಆದ್ರೆ ಇನ್ನು ಆಫೀಸ್ಗೆ ಹೋಗಿಲ್ವಾ? ನಾನ್ ಕೇಳಬೇಕಾದ ಪ್ರಶ್ನೆ ನೀನ್ ಕೇಳ್ತಾ ಇದೀಯೇನೋ? ಇಷ್ಟೆಲ್ಲ ಫ್ಯಾಕ್ಟ್ರಿ, ಹೋಟ್ಲು, ರೆಸ್ಟೋರೆಂಟ್ ಎಲ್ಲ ಮಾಡಿರೋದು ನನ್ನ ಸ್ವಂತ ಸಂಪಾದನೆಲಿ ಕಣೋ. ನಿನ್ನ ವಯಸ್ಸಲ್ಲಿ ನಿನ್ನ ಹಾಗೆ ನಾನು ಸೋಂಬೇರಿ ಆಗಿದ್ದಿದ್ರೆ ದೇವ್ರೇ ಗತಿ. ಅಯ್ಯ, ಸುಮ್ನೆ ಯಾಕಪ್ಪ ಟೆನ್ಷನ್ ಮಾಡ್ಕೊಂತ್ಯಾ? ನಾನೇನ್ ಸೋಂಬೇರಿ ತರ ಕೂತಿಲ್ಲ. ಮದ್ವೆ ಛತ್ರದಿಂದ ಹಿಡಿದು ಅಡಿಗೆ ಮಾಡೋರು ಎಲ್ಲರನ್ನೂ ಬುಕ್ ಮಾಡಿದೀನಿ. ಸಜ್ಜ ಅಷ್ಟಾದ್ರೂ ಮಾಡದಿಯಲ್ಲ. ನೋಡೋ, ನಿನ್ನ ಮದ್ವೆನ ಆ ನೇಪಾಲಿ ಹುಡುಗಿ ಜೊತೆಲಿ ಮಾಡ್ಬೇಕಾಯ್ತು. ನಿನ್ ತಂಗಿ ಮದ್ವೆನಾದ್ರೂ ನಾನು ಅನ್ಕೊಂಡ ತರಹ ನಮ್ ಸಂಪ್ರದಾಯದ ಪ್ರಕಾರ ಮಾಡೋಣ ಕಣೋ. ಬೇಡ ಅಂತ ನಾನೇಲಪ್ಪ ಹೇಳ್ದೆ. ನೋಡೋ, ಈ ನೇಪಾಳಕ್ಕೆ ನಾನು ಬಂದು 40 ವರ್ಷ ಆಯ್ತು. ಇಷ್ಟು ವರ್ಷದಲ್ಲಿ ನಮ್ಮ ಮನೇಲಿ ನನ್ನ ಇಷ್ಟದ ಪ್ರಕಾರ ಒಂದು ಶುಭ ಕಾರ್ಯ ಅಂತ ನಡೆಯುತ್ತಿರೋದು ಇದೇ ಮೊದಲು. ನೀನ್ ಸ್ವಲ್ಪ ಸೋಂಬೇರಿತನ ಬಿಟ್ಟು ನಮ್ ನೆಂಟರು ಇಷ್ಟದಲ್ಲ ಒಂದು ಪಟ್ಟಿ ಮಾಡು. ಅವ್ರಿಗೆಲ್ಲ ಲಗ್ನ ಬದುಕೆ ಕಳ್ಸೋಣ. ಸರಿ ಬಿಡು. ನನಗೆ ತುಂಬಾ ದಿವಸದಿಂದ ಒಂದೇ ಒಂದು ಆಸೆ ಕಣೋ. ಅದೇನು ಹೇಳಪ್ಪ? ಏನಿಲ್ಲ ಕಣೋ, ಕರ್ನಾಟಕದಿಂದ ಬಂದ್ಮೇಲೆ ಕನ್ನಡದ ಮಾತೇ ಕಿವಿಗೆ ಬೀಳದೆ ಏನೋ ಕಳ್ಕೊಂಡು ಅನ್ನಿಸ್ತಾ ಇದೆ. ಈ ಚಾರ್ಮಿ ಮದುವೆ ಸಂದರ್ಭದಲ್ಲಿ ನಿಶ್ಚಿತಾರ್ಥಕ್ಕೂ ಮದುವೆಗೂ ಒಂದು 10 ದಿವಸ ಅಂತರ ಇರುತ್ತೆ. ಆ ಸಂದರ್ಭದಲ್ಲಿ ಕರ್ನಾಟಕದಿಂದ ಜನಪದ ಮೇಳನ ಇಲ್ಲಿ ಕರೆಸಿ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ. ನೀನೇನಂತಿ? ನನ್ಗೂ ಸಂತೋಷನಪ್ಪ. ಎಲ್ರು ಬರ್ಲಿ, ನಮ್ ಲಾಡ್ಜಲ್ಲೇ ಇರ್ಲಿ. ಸರಿ, ಆ ವ್ಯವಸ್ಥೆ ನೀನ್ ನೋಡ್ಕೋ. ನಾ ಫೋನ್ ಮಾಡಿ ಅವರೆಲ್ಲ ಬರೋದಕ್ಕೆ ಏರ್ಪಾಡು ಮಾಡ್ತೀನಿ. ಅಲ್ವೋ? ನಿನ್ನ ಹೆಂಡತಿನ ಕಾಫಿ ಕೇಳ್ದೆ, ಬರ್ಲೇ ಇಲ್ವ? ಹಾಟ್ ಕಾಫಿ ಕೇಳ್ದ, ಕೋಲ್ಡ್ ಕಾಫಿ ಕೇಳ್ದ? ಹಾಟ್ ಕಾಫಿ ಕಣ. ಈಗ್ಲೇ ತಗೊಂಬಂದಲ್ಲ, ಆಮೇಲೆ ತಗೊಂಬ ಅಂದ. ಈಗ್ಲೇ? ವಿತ್ ಶುಗರ ಇಲ್ಲ ವಿತೌಟ್ ಶುಗರ? ಹೋಗ್ಲಿ, ಕನ್ನಡದಲ್ಲಿ ಕೇಳ್ದ, ನೇಪಾಳಿಯಲ್ಲಿ ಹೇಳ್ದ? ಅಯ್ಯ, ನನಗೆ ಕಾಫಿ ಬೇಡ ಕಣ. ಕಾಫಿ ನಕಾನೆ. ಓಕೆ. ಶುದ್ಧ ತರ್ಲೆ. ಲೇ ಚಾರ್ಮಿ ಅಲ್ಲ? ಹಲೋ, ನಮಸ್ಕಾರ. ನಾನು KR ರಾವ್ ಅಂತ, ನೇಪಾಳದಿಂದ ಮಾತಾಡ್ತಾ ಇದ್ದೀನಿ. ಏನು? ಕಾಮಾಕ್ಷಿ ಪಾಳ್ಯದಿಂದನಾ? ಅಲ್ಲಯ್ಯ, ನೇಪಾಳದಿಂದ ಮಾತಾಡ್ತಾ ಇದ್ದೀನಿ. ಏನು, ಬೆಂಗಳೂರಿಂದ ಟಿಕೆಟ್ ಹಾಕ್ಸ್ಬೇಕಾಗಿತ್ತಾ? ಇಲ್ಲಯ್ಯ, ಕರ್ನಾಟಕದಲ್ಲಿ ಈ ಜನಪದ ಹಾಡು ಹೇಳೋ ಗಾಯಕರು, ನೃತ್ಯ ಮಾಡೋರು, ವಾದ್ಯ ನುಡಿಸೋರು ಅವರೆಲ್ಲ ಇದಾರಲ್ಲ, ಅಂತ ಒಂದು ತಂಡ, ಅಂದ್ರೆ ಕರ್ನಾಟಕ ಜನಪದ ಮೇಳ ಬೇಕಾಗಿತ್ತು. ಎಷ್ಟು ಕೆಜಿ? ಏನು ಕೆಜಿನ? ಏಯ್ ಮುಠಾಳ, ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಜನಪದ ಮೇಳ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ಮೇಲೆ ಎಂಥ ಅಯೋಗ್ಯ ಇದೆಯೋ. ಕುವೆಂಪು ಬೇಂದ್ರೆ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಅವ್ರನ್ನೂ ಕಳಿಸ್ಬಿಡ್ತೀನಿ ಅಂತ ಹೇಳ್ತಿದ್ಯೋ ಏನೋ. ಇಡೋ ಫೋನ್. ಯಾವನ ನನಗೆ ಬೈತಾನ. ಹಲೋ, ಜೋರ ಮಾತಾಡಿ ಮಾರಾರೆ, ಸರಿ ಕೇಳಿಸೋದಿಲ್ಲ. ಜನಪದ ಜಯಪ್ರದವ. ನಮ್ಮಲ್ಲಿ ಯಾಕೆ ಒಂದು ಫೋಟೋ ಕೂಡ ಇಲ್ಲ ಮಾರಾರೆ. ಇಲ್ಲಿ ತುಂಬಾ ಮಳೆ, ಕೇಳಿಸ್ಕೊಳಪ್ಪ. ಜನಪದ ಅದು ಉಂಟು ನಮ್ಮಲ್ಲಿ. ಬಾ, ಅಟ್ಲೀಸ್ಟ್ ಕೊನೆಗಾದ್ರೂ ಜನಪದ ಗೊತ್ತಿರೋನು ಒಬ್ಬನಾದ್ರೂ ಸಿಕ್ಕದಿಲ್ಲಪ್ಪ. ಬಹಳ ಸಂತೋಷ. ಸರಿಯಾಗಿ ಕೇಳಿಸ್ಕೊ. ಬರೋ ತಿಂಗಳು 7ನೇ ತಾರೀಕು ನನ್ನ ಮಗಳ ಮದುವೆ ಇಲ್ಲೇ ನೇಪಾಳದಲ್ಲೇನೆ. ಈ ತಿಂಗಳ ಕೊನೆಯಲ್ಲಿ ನಿಶ್ಚಿತಾರ್ಥ ಇಟ್ಕೊಂಡಿದ್ದೀನಿ. ನಿಶ್ಚಿತಾರ್ಥಕ್ಕೂ ಮದುವೆಗೂ ಮಧ್ಯದಲ್ಲಿ 15 ದಿವಸ ಅಂತರ ಇದೆ. ಅದಕ್ಕೆ ಆ ಜನಪದ ಹಾಡ್ತಾರಲ್ಲ, ಆ ಗಾಯಕರು, ನೃತ್ಯ ಮಾಡೋರು, ವಾದ್ಯ ನುಡಿಸೋರು, ಕುಣಿದಾಡೋರು ಎಲ್ಲಾರನ್ನು ಕಳಿಸ್ಬೇಕಪ್ಪ. ಮೇಳ ಅಂತದು ದಂಡೆ ಕಳಿಸುವ. ಬಹಳ ಸಂತೋಷ ಕಣಯ್ಯ, ನಂಗೆ ಬಹಳ ಸಂತೋಷ ಆಯ್ತು. ಟಿಕೆಟ್ ಏನಾದ್ರೂ ಖರ್ಚಾಗ್ಲಿ ನೀ ಮಾಡಿಸ್ಕೋ, ನಾನು ಎಲ್ಲ ಹಣ ಕಳಿಸ್ಕೊಡ್ತೀನಿ. ಓಕೆ ಮಾರಾಯ. ಎಂತ ಜನಪ್ಪ. ಮಾಡಿ ಓಕೆ, ಚಾ ಕೊರಲ್ಲ. ಇವನೇ ಈ ಕಥೆಗೆ ನಾಯಕ, ಜಾನಪದ ಗಾಯಕ. ಹೇರ್ ಕಟಿಂಗ್, ಶೇವಿಂಗ್, ಸ್ನಾನ ಇವನಿಗೆ ಅಲರ್ಜಿ. ಕಳೆದ ವರ್ಷ ಯುಗಾದಿ ಹಬ್ಬದ ದಿವಸ ಸ್ನಾನ ಮಾಡಿದ್ದ. ಕಾರು ಬಂಗ್ಲೆ ಇರೋರ್ಗೆ ಮಾತ್ರ ಸ್ಟೋರಿ ಇರಲ್ಲ ಸ್ವಾಮಿ, ಈ ಕೊಳಕನಿಗೂ ಒಂದು ಸ್ಟೋರಿ ಇದೆ.
ಏನ್ರಯ್ಯ ನಾನೇನ್ ಭಿಕ್ಷುಕನ ನಾನು? ಓ ಭಿಕ್ಷುಕ ಅಲ್ದೆ ಇನ್ನೇನು ಹುಚ್ಚನ? ಹೋಗಿ ಮನೇಲಿ ನುಡಿಸ್ಕೋ, ಇಲ್ಲಿ ಯಾಕೆ ಬಂದು ನುಡಿಸ್ತಾ ಕುಂತಿದ್ಯಾ? ಯಾವಾಗಮ್ಮ ನಾನೇ ನಿನ್ ಮನೆಗೆ ಬಂದು ನುಡಿಸ್ತಾ ಇದ್ದೀನ? ನಾ ಯಾರಿಗೂ ಹೇಳುವುದಿಲ್ಲ, ತಾಕೋ. ಬೇಡ. ಪರವಾಗಿಲ್ಲ, ನೀನು ಚಂದಾಗಿ ಬಾರಿಸ್ತೀಯ. ಆದ್ರೆ ನಿಮ್ಮಲ್ಲಿ ಈ ಜನಪದ ಹಾಡು ಕುಣಿತ ಇವೆಲ್ಲ ಮಾಡುವ ಮಂದಿ ಉಂಟಾ? ಓ ನಮ್ ತಂಡನೇ ಇದೆ. ಓ ಸರಿ, ಹಾಗಾದ್ರೆ ನಮಗೆ ಒಂದು ಕಾರ್ಯಕ್ರಮ ಕೊಡ್ಲಿಕ್ಕೆ ಆಗ್ತದಾ? ಅದೆಲ್ಲ ನಮ್ಮ ಯಜಮಾನ್ರ ಹತ್ರ ಮಾತಾಡ್ಬೇಕು. ಓ ಇದಕ್ಕೆಲ್ಲ ಒಬ್ರು ಯಜಮಾನ್ರು ಬೇರೆ ಉಂಟಾ? ಸರಿ, ಹಾಗಾದ್ರೆ ಹೋಗುವ. ಈ ತಿಂಗಳು 25ನೇ ತಾರೀಕಿಂದ ನಮಗೆ ಕಾರ್ಯಕ್ರಮಗಳು ಬೇಕಲ್ಲ. ನೀವು ಹೇಳಿ ಡೇಟ್ಗೆ CM ಪ್ರೋಗ್ರಾಮ್ ಒಪ್ಕೊಂಡಿದ್ದೀವಿ, ಏನ್ ಮಾಡೋದು? ಸುಮ್ಮನೆ ಡೌ ಜಾಸ್ತಿ ಮಾಡ್ಬೇಡ. 2 ತಿಂಗಳಿಂದ ಖಾಲಿ ಕೂತ್ಕೊಂಡಿದ್ದೀವಿ. ಸಿಎಂ ಆದ್ರೆ ಬಿಡಿ, ನಾನು ಮಾತಾಡಿ ಒಪ್ಪಿಸ್ತೇನೆ. ಅಂದಾಗೆ ನಿಮ್ಮಲ್ಲಿ ಜನಪದದ ಹಾಡೋರು ಕುಣಿಯೋರು ಈ ಮಂದಿ ಎಲ್ಲ ಉಂಟಲ್ಲ? ಓ, ಅವ್ರು ಕುಣಿದ್ರೆ ಹೆಣಾನು ಎದ್ ಕುಣಿಬೇಕು. ಅಂದಾಗೆ ನಿಮ್ಮಲ್ಲಿ ಕಲಾವಿದೆಯರು ಉಂಟಲ್ವೋ? ಅವರು ಜನಪದ ನೃತ್ಯ ಮಾಡ್ತಾರೆ, ನೋಡಕ್ಕೆ 2 ಕಣ್ಣು ಸಾಲದು. ಅಂದಹಾಗೆ ಪ್ರೋಗ್ರಾಮ್ ಎಲ್ಲಿ ಗೊತ್ತುಂಟಾ? ಅದು ದೂರದ ನೇಪಾಳಲ್ಲಿ ಮಾರಾಯರೆ. ನೇಪಾಳಕ್ಕೆ ಹೋಗ್ಬೇಕು ಅಂತ ಇದೆಯಲ್ಲ, ಒಳ್ಳೆ ಚಾನ್ಸ್ ರಾಜ. ಒಳಗೋಗಿ ಓದ್ಕೊಳ್ಳಿ. ಆ ಬೊಂಬೆ ಯಾಕೆ ಕಿತ್ತಾಡ್ತಿರೋ? ಏನ್ ಹುಡುಗರಪ್ಪ ಇದು. ಚುಪ್ ಲಾಗೋ, ಜಗಡ ನಗಡು. ನೋಡಮ್ಮ, ನಮ್ಮವರೆಲ್ಲ ಬರೋ ಹೊತ್ತಾಯ್ತು. ಬಂದವ್ರ ಕಾಫಿ ಮಕ್ಕ ತೋರಿಸ್ತೀಯಾ? ಕಿ ಕಾಫಿ ಕಾಫಿ
ए क्या ಆ, अहिल बनाओ सो ಮಾಡು लाओ ಮಾಡು ಇವನ್ ಯಾಕಪ್ಪ ಕೆಲ್ಸದಿಂದ ಓಡಿಸ್ತಾ ಇದ್ಯಾ? ಏಯ್ ಅವ್ನಿಗೆ ಎಷ್ಟು ಸತಿ ಹೇಳೋದು ದಿನ ಶೇವ್ ಮಾಡ್ಕೋಬೇಕು, ಬಟ್ಟೆ ಇಸ್ತ್ರಿ ಮಾಡ್ಕೊಂಡು ಹಾಕೋಬೇಕು ಅಂತ. ಇಲ್ಲಿ ನೋಡಪ್ಪ ಹಿಮಾಲಯ ಐಸ್ತಾರ ನೈಸಾಗಿ ಶೇವ್ ಮಾಡವನಲ್ಲ. ಈಗೇನೋ ನೀಟಾಗಿರ್ಬೇಕು ತಾನೆ? ಹೌದು. ನಾಳೆ ಬೆಳಗ್ಗೆ ತಿಂಡಿ ಆದ್ಮೇಲೆ ಏನ್ ಮಾಡ್ತೀಯ? शेव साहब ಊಟ ಆದ್ಮೇಲೆ? शेव साहब ರಾತ್ರಿ ಊಟ ಆದ್ಮೇಲೆ? शेव साहब ಮಲಗುವಾಗ? स्त्री साहब ಕಚಂಬ ಚಾತು ಪಳಿಸ್ಕೊಡೋ ಇಲ್ಲಿಂದ. साहब ಇರಪ್ಪ, ಅವನ ಇಲ್ಲಿಂದ ಓಡಿಸ್ಬಿಟ್ರೆ ನಾಳೆ ಪಾತ್ರೆ ತೊಳಕ್ಕೆ, ಬಟ್ಟೆ ಹೋಗಿಕ್ಕೆ, ಇಟ್ಟು ಮೂಡಿಂದ ರಾಮಚಂದ್ರನ ಬರ್ತಾನೆ. ಇಟ್ಟುಬಿಡು ರಾಮಚಂದ್ರ ಯಾರು? ಅಪ್ಪ ನಮ್ ಪೂರ್ವಿಕರು. ಹ್ಮ್. ಏಯ್, ಮುಟ್ಟಾಳ ನೋಡು, ಇನ್ನು 15 ದಿವಸದಲ್ಲಿ ಚಾರ್ಮಿ ಮದುವೆ ಇದೆ. ಕರ್ನಾಟಕದಿಂದ ಬಂಧುಗಳೆಲ್ಲ ಬರ್ತಾ ಇದ್ದಾರೆ. ನಿನ್ನ ಮಕ್ಕಳಿಗೆ ಒಳ್ಳೆ ನಾಳೆ ಕನ್ನಡ ಪದ ಹೇಳ್ಕೊಡು. ಕನ್ನಡ ಮಾತಾಡ್ಲಿ ಬಂದವರೆದ್ರಿಗೆ. ಯಾವನ್ ಹೇಳಿದ್ ನನ್ ಮಕ್ಳು ಕನ್ನಡ ಬರಲ್ಲ ಅಂತ? ನಿಮ್ಮಪ್ಪ ನಾನು. ಆಹಾ, ಒಂದ್ ನಿಮಿಷ ಇರಿ. ರೋಕ್ಸಾ ರೋಸನ್ ಲೇ ಕನ್ನಡದಲ್ಲಿ ಕರಿ. ಕನ್ನಡದಲ್ಲ? ಆಹಾ, ಗೋಲ್ಡನ್ ಸ್ಟಾರ್ ಗಣೇಶ ರಮ್ಯ. ಬಾ, 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 ಬಾ. ನೋಡಿ ಮಕ್ಕಳ, ತಾತ ಹೇಳ್ತಾರೆ ನಿಮಗ್ ಕನ್ನಡ ಬರಲ್ಲ ಅಂತ. ನಾನು ಆಗಾಗ ಹೇಳ್ಕೊಡ್ತಿದ್ದಲ್ಲ ಕನ್ನಡ ಪದ್ಯಗಳನ್ನ, ಅಂತ ಹಾಗೆ ಬಿಡಿ ನೋಡೋಣ. ತಾತನ್ ಮುಖ ಒಬ್ಬಟ್ಟು, ತಲೆ ಮೇಲೆ ಒಂದೇಟು. ವೆರಿ ಗುಡ್. ಹೆಂಗೆ? ವಂಶೋದ್ಧಾರ ಆಯ್ತು. ಬಂದ್ರು ನೋಡು. ಏನಪ್ಪ ಕಟಿಂಗ್ ಮಾಡ್ಸಿಲ್ಲ, ಶೇವ್ ಮಾಡ್ಸಿಲ್ಲ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೀವು ಫೋನ್ ಮಾಡಿದ್ರಲ್ಲ ಮಾರಾಯ, ಟ್ರಾವೆಲ್ ಏಜೆಂಟ್ ನಾನೇ ಆಯ್ತಾಳ. ಮುಟ್ಟಾಳ ಇವನ್ ನನ್ನ ಮಗ RK ರಾವ್ ಅಂತ. ನಮಸ್ಕಾರ. ಆಮೇಲೆ ನೀವು ಕೇಳಿದುಂಟಲ್ಲ ದೊಡ್ಡ ಜಾನಪದ ಮೇಳ ಬೇಕು ಅಂತ ಬಂದಿದ್ದಾರೆ. ನಿಲ್ಸಿ. ಅಂದಾಗೆ ಇವರು ಈ ತಂಡದ ಯಜಮಾನರು. ಇವರ ಹೆಸರು ಹಾಸ್ಯರತ್ನ ಹನುಮಂತರಾಯ ಅಂತ. ಇವರು ಒಮ್ಮೆ ಜೋಕ ಹೇಳಿದರೆ ನೀವು ನಕ್ಕು ನಕ್ಕು ಹೊಟ್ಟೆ ಉಣ್ಣಾಗಿ ಹೋಗುದೆ ಮೇಲೆ ಹಾ. ಪ್ರಾಮಿಸ್. ಹಾಗಾದ್ರೆ ನಮ್ಮ ಅಪ್ಪನಿಗೆ ಒಂದು ಜೋಕ್ ಹೇಳಿ ಪ್ಲೀಸ್. ನಿಮಗೆ ಈಗಲೇ ಒಂದು ಜೋಕ್ ಹೇಳುತ್ತೇನೆ. ಏನೋ ಮಗನೇ? ಬಾ 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 ಬಾ. ನಿಲ್ಸು. ಇವರ ಹೆಸರು ಸ್ತ್ರೀ ವೇಷ ಸಿದ್ದರಾಮಯ್ಯ ಅಂತ. ಇವರ ಸ್ನೇಹಿತರೆಲ್ಲ ಪ್ರೀತಿಯಿಂದ ಪಾಂಚಾಲಿ ಅಂತ ಕರೀತಾರೆ. ನಮಸ್ಕಾರ. ನನ್ನ ಮಗ. ನಮಸ್ಕಾರ. 7 ಮನೆ 77 ಮನೆಯಲ್ಲಿ ವಾಸವಾಗಿರ್ತಕ್ಕಂಥ ಮುದ್ದು ಮಾದೇಶ್ ಇವರು ಮಂಡ್ಯ ಮಾದೇವ ಇದು ಏನು? ಕಂಸಾಳೆ ಇದು ಈಗ ಬೇಡ. ಬೇಕು ಏಯ್, ಬೇಕು. ಬುದ್ಧಿ ನೀವು ಯಾವ ಪಾದ ನಮ್ಮಂತವರೆಲ್ಲ ಸಿಂಪಲ್ ಆಗಿ ಕರೆಯೋದಾದ್ರೆ ಕಮ್ಮು ಸುಮ್ಮು ಅಂತ. ಎಂತ ಚಂದ ಡ್ಯಾನ್ಸ್ ಮಾಡ್ತಾರೆ ಗೊತ್ತುಟ. ಇವರು ತಮ್ಮ ಹೆಸರು ಹೇಳ್ರಿ ಮಾರಾಯ, ನಮಗೆ ಬರ್ಲಿಕ್ಕಿಲ್ಲ. ಭೈರಮಡಿಗೆ ರೀ ಸರ, ಎಲ್ ಮಡಿಗೆ? ಭೈರಮಡಿಗೆ. ಓಕೆ. ನಂತರ ಇವ ಸೋಮ, ಇವ ರಾಮ, ಅವ ರಾಜಗುರು, ಆಮೇಲೆ ಇವ ಡೊಳ್ಳು ಕುಮಾರ. ಇವರೆಲ್ಲ ಎಂತ ಕಲಾವಿದರು ಗೊತ್ತುಂಟ. ಹಾಡು ಅಂದ್ರೆ ಹಾಡು ಗೊತ್ತಾ, ಕುಣಿತ ಅಂದ್ರೆ ಕುಣಿತ. ಆಮೇಲೆ ನಮ್ಮ ಹೆಚ್ಚಿನ ವಾದ್ಯ ಎಲ್ಲ ಇನ್ನು ಗಾಡಿಲ ರೂಮ್ ಬೇಕೇನೋ. ಹಾಗೆ ಇನ್ನೂ ಒಬ್ಬ ಕಲಾವಿದ ಇದ್ದಾನೆ. ಅವ ಆಲ್ರೌಂಡರ್. ಸಿಟಿಯಲ್ಲಿ ಇಳ್ಕೊಂಡಿದ್ದಾನೆ ಅವನು, ಬರ್ತಾನೆ. ಆಯ್ತು, ನೀವೆಲ್ಲ ವಿಶ್ರಾಂತಿ ತಗೊಳ್ಳಿ. ಆಯ್ತು ಆಯ್ತು ಆಯ್ತು, ಬನ್ನಿ. ನೀನ್ ಸಪರೇಟ್ ರೂಮ್ ಅವ್ರಿಗೆ ತೊಂದರೆ ಮಾಡುವುದು ಬೇಡ. ಅಪ್ಪ ಬೊಂಬಟ್ ಕೆಲಸ ಮಾಡಿದ್ಯಾ. ಟೀಮ್ 7 ಮಾಡ್ಸಂಗಿದೆ. ಅದ್ರಲ್ಲೂ ಅವನು ಸೂಪರ್ ಹೌದಪ್ಪ, ಸೂಪರ್ ಸೂಪರ್ ಅಂತೆ. ಅವ್ನು ಇನ್ನಾವನು ವಿಧಾನ ಅಂತಲ್ಲ. ಅವ್ನ್ ಶೇವ್ ಮಾಡೋನೋ ಇಲ್ವೋ ಏನ್ ಖರ್ಚು. ರಾಮಣ್ಣ ದಯವಿಟ್ಟು ಪ್ಲೀಸ್ ಇವತ್ತೇ ಕಳಿಸ್ಬಿಡಿಪ್ಪ, ತುಂಬಾ ಅರ್ಜೆಂಟ್ ಇದೆ. ಮಿಸ್ಟರ್ ರಾವ್, ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ನಮಸ್ಕಾರ. ಯಾರಪ್ಪ ನೀನು? ನಿಮ್ಮಲ್ಲಿ ಉಪ್ಪಿನಕಾಯಿ ಇಟ್ಟಿದ್ದೀರಾ? ಉಪ್ಪಿನಕಾಯಿ ಇದೆ. ಯಾಕೆ? ನೆಕ್ಕಕ್ಕೆ. ಏಯ್, ಯಾರ ಹತ್ರ ಮಾತಾಡ್ತಾ ಇದೀಯಾ ಈಡಿಯಟ್? ಏ ವಾಚ್ಮನ್, ಈ ಕುಡುಕರೆಲ್ಲ ಯಾಕೆ ಒಳಗ್ ಬಿಟ್ರೆ? ಏ ಓಸ್, ಏನ ನಮ್ಮನ್ನೇ ಕುಡುಕ್ರು ಅಂತೀರ ನೀವು? ಆವಾಸು ಹೆಜ್ಜೆಜ್ಜೆಗೂ ಬಾರಿ ಇಡಕ್ಕಾಗುತ್ತೆ, ಉಪ್ಪಿನಕಾಯಿ ಇಡಕ್ಕಾಗಲ್ಲ ನಿಮ್ಗೆ. ನನ್ನ ನಾಲ್ಗೆ ಕೆಟ್ಟೋಗಿದೆ, ಅದೆಲ್ಲ ಗೊತ್ತಿಲ್ಲ. ಉಪ್ಪಿನಕಾಯಿ ಬೇಕು. ಏಯ್, ಕುತ್ತಿಗೆ ಹಿಡಿದು ಆಚೆ ತಪ್ಪಿಸ್ಬಿಡ್ತೀನಿ ಬಡವಾ. ಇಲ್ಲಿಗೆ ಯಾಕೋ ಬಂದೆ? ಯಾರೋ ನೀನು? ಮಿಸ್ಟರ್ ರಾಜ ಫ್ರಮ್ ಕರ್ನಾಟಕ, ಜನಪದ ಗಾಯಕ, ಕುಡಿಯೋದೆ ನನ್ನ ಕಾಯಕ. ಹಾರ್ಟಿ ವೆಲ್ಕಮ್ ಟು ನೇಪಾಲ್. ಓಹೋ, ಆ ಗುಂಪ್ನವ್ರ ನೀನು? ಹ್ಮ್. ನಿಮ್ ಗುಂಪ್ನವ್ರ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಅನಾಗರಿಕರು ನೀವು ಅಂತ. ಈಡಿಯಟ್. ಏನಪ್ಪ BP ರೈಸ್ ಮಾಡ್ಕೊಂಡಿದ್ಯಲ್ಲ, ಈಸಿ. ಆ ಗುಂಪ್ನಲ್ಲಿ ಒಬ್ಬ ಆಲ್ರೌಂಡರ್ ಇದ್ದಾನೆ ಅಂತ ಹೇಳ್ತಿದ್ರಲ್ಲ, ಇವನೇ ಆ ಶಿಖಾಮಣಿ. ಹಾಯ್, ನಮಸ್ಕಾರ. ಆಲ್ರೌಂಡರ್ ಆಲ್ರೆಡಿ 1 ರೌಂಡ್ ಆಗಿದೆ. मामा ये ऑलराउंडर है लाइक सचिन धोनी. ಎಸ್ ಅವರ್ ರಾಹುಲ್ ದ್ರಾವಿಡ್ ಆಲ್ಸೋ. ಏ ಮುಟ್ಟಾಳ, ಏನು ಟೀಮ್ ಸೆಲೆಕ್ಷನ್ ಕಮಿಟಿನಾ?
ಯಾರೇ ನೀವು ಇಲ್ಲೇನ್ ಮಾಡ್ತಿದ್ದೀರಾ? ಹಾ, ಕಂಠ ಪೂರ್ತಿ ಕುಡಿದು ತೇಲ್ತಾ ಇದ್ದಾನಮ್ಮ. ಇಲ್ಲಿಗೆ ಯಾಕಪ್ಪ ಬಂದ? ಅದೇ ಅಮ್ಮ, ಆ ಜಾನಪದ ಮೇಳದವ್ರು ಬಂದಿದಾರಲ್ಲ, ಆ ಗುಂಪಲ್ಲಿ ಇವನು ಆಲ್ರೌಂಡರ್ ಅಂತೆ. ನಾಯಕ, ಗಾಯಕ, ಕುಡುಕ ಎಲ್ಲ. ನೀನ್ ಹಾಡ್ತೀಯಾ? ಅಪ್ಪ, ಅದೇನೋ ನೀನ್ ಆಗಾಗ ಹೇಳ್ತೀಯಲ್ಲ, ದಾರಿಲ್ ಹೋಗೋ ಮಾರಿನ ಮನೆ ಕರೆದ್ರು ಅಂತ, ಹಂಗಾಯ್ತು. ಕರೆಕ್ಟ್. ಇರ್ಲಾರ್ದೆ ಇರುವೆ ಬಿಟ್ಕೊಳ್ಳೋ ಗಾದೆ ನಮ್ಮ ಅಪ್ಪನ್ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಅಲ್ವೇನೆ? ಇರುವೆ ಬಿಟ್ಕೊಡೋದು ಕ್ಯಾ ಹೇ? ಅಯ್ಯ, ಅದು ಗೊತ್ತಿಲ್ವಾ ನಿಂಗೆ? ಬೈಲಿ. ಗೊತ್ತಾಯ್ತು, ಹೊರಡೋ. ಆಯ್ತಾಯ್ತು, ಚೋಲು. ನೋಡ್ರಿ ಮಹಾರಾಜ, ನಾಳೆ ನಿಶ್ಚಿತಾರ್ಥ ಇಟ್ಕೊಂಡಿದೀನಿ. ಅದೇನ್ ಕಿಸಿತೀರೋ ಕಿಸಿರಿ, ನಾನು ನೋಡ್ತೀನಿ. ಇವಾಗ ಹೋಗಿ ವಿಶ್ರಾಂತಿ ತಗೊಳ್ಳಿ. ಯಜಮಾನ್ರೆ, ನಾನ್ ನೋಡ್ಕೋತೀನಿ, ಏನು ಅನ್ಕೋಬೇಡಿ. ಏನಮ್ಮ ನೀನು ಹೀಗೆ ನಗ್ತಾ ನಿಂತ್ಕೊಂಡ್ಬಿಟ್ಟೆ? ಮದುವೆ ಆಗೋರ್ಗು ನೀನ್ ಪೇಂಟ್ ಮಾಡೋದು, ಫೋಟೋಗ್ರಫಿ ಯಾವ್ದು ಬಿಡೋದಿಲ್ವಾ? ದಟ್ಸ್ ಮೈ ಲೈಫ್ ಅಪ್ಪ. ನನ್ನ ಮಗನಿಗೆ ರಜೆ ಸಿಕ್ಕಿಲ್ಲ. ಮದುವೆ 3 ದಿವಸ ಮುಂಚೆನೆ ಬಂದ್ಬಿಡ್ತಾನೆ. ಅವರಿಗೆ ಶ್ರೀರಾಮಬಹದ್ದೂರ್ ಅವರ ಪುತ್ರಿ ಕುಮಾರಿ ಚಂದ್ರಮುಖಿಯನ್ನು ಕೊಟ್ಟು ವಿವಾಹ ನೆರವೇರಿಸಲು ಗುರು ಹಿರಿಯರ ಸಮ್ಮುಖದಲ್ಲಿ ನಿಶ್ಚಯಿಸಲಾಗಿದೆ. ತಾಂಬೂಲ ಬದಲಿಸಿಕೊಳ್ಳಿ. ಕಾಶಿಗೆ ಹೋದ ನಂಬಾವ ಕಬ್ಬಣದ ದೋಣಿಲಿ ಅನ್ನೋ ಹಂಗೆ ಇವನು ನೇಪಾಳಕ್ಕೆ ಬಂದು ಯಾರ್ದೋ ಅಡ್ರೆಸ್ ಹುಡುಕ್ತಾ ಇದ್ದಾನೆ. ಅದೇನು ಹಳೆ ಲವ್ವೋ, ಫ್ರೆಂಡೋ, ಫ್ಯಾಮಿಲಿ ಮಿಸ್ಸಿಂಗೋ ಒಂದು ಗೊತ್ತಿಲ್ಲ. ಹಳ್ಳಿ ಮುಖ ಒಬ್ಬ ಮೆಜೆಸ್ಟಿಕ್ಕಲ್ಲಿ ಇಳಿದು ಅವ್ರ ತಾತನ ಕಾಲದ ಗೊಬ್ಬರದ ಅಂಗಡಿ ಹುಡುಕ್ತಾರಲ್ಲ, ಹಂಗೆ ಹುಡುಕ್ತಾ ಇದ್ದಾನೆ. ಸಿಗುತ್ತೆ ಅಂತೀರಾ? एक्सक्यूज मी, क्या चाहिए? ये एड्रेस कहाँ? मालूम नहीं. ಏನ್ರಿ ಸರ್ ಇದು? ಇದ ಕ್ವಶನ್ ಮಾರ್ಕ್ ಅಣ್ಣ. ಈಗೇನ್ರಿ ಸರ್? ಬೀಸಣಿಗೆ ಮೋಸ ರೀ ಸರ್. ನಿಮ್ ನೇಪಾಳದಾಗ ಭಾರಿ ಮೋಸ ರೀ. ನಮ್ ನೇಪಾಳದಲ್ಲಿ ಮೋಸನ? ಏನಾಯ್ತು ಈಗ? ಸರ್ 150 ರೂಪಾಯಿ ಕೊಟ್ಟು ತಗೊಂಡೆ ಸರ್. ಕೇಳಿದ್ರ 10 ವರ್ಷ ಬಾಳಿಕೆ ಬರ್ತ ಅಂತ ಹೇಳ್ದ. 10 ನಿಮಿಷದಲ್ಲಿ ಮುಗ್ದೋಯ್ತು. ನಿನ್ನ ಹೆಸರೇನ? ಬೈರ ಮಡಿಗಿರಿ ಸರ್. ಕರೆಕ್ಟ್ ಆಗಿ ಮಾಡ್ಗವ್ರೆ ಅಲ್ವೋ? 10 ರೂಪಾಯಿ ಬೀಸಣಿಗೆಗೆ 150 ರೂಪಾಯಿ ಕೊಟ್ಟಿದ್ದೀರ. ಅದಕ್ಕೆ ನಿನ್ನ ದಡ್ಡ ಅನ್ನೋದು. ಸರಿ, ಇದನ್ನ ಹೆಂಗ್ ಯೂಸ್ ಮಾಡಿದೆ? ಹಿಂಗ್ ಹಿಡ್ಕೊಂಡ, ಹಿಂಗ್ ಬಿಸ್ಕೊಂಡ. ಇದು ಇಂಡಿಯಾ ಅಲ್ಲ, ಇಂಡಿಯಾದಲ್ಲಿ ಯೂಸ್ ಮಾಡ್ದಂಗ್ ಮಾಡ್ಬಾರ್ದು. ನೇಪಾಳದ ಬೀಸಣಿಗೆ ಹಿಂಗ್ ಇಟ್ಕೊಂಡ್ಬಿಟ್ಟು ಕರೆಕ್ಟ್ ಆಗಿ ಮೂಗತ್ರ ತಗೊಂಡ್ಬಿಟ್ಟು ನಿನ್ ತಲೆ ಆಡಿಸ್ಬೇಕು. 10 ವರ್ಷ ಅಲ್ಲ, 50 ವರ್ಷ ಆದ್ರೂ ಏನಾಗಲ್ಲ. ಈಗ ಇದನ್ನ ಮಡಿಕೋ, ನಾನು ಬಿಟ್ಬಿಡು. ಬರ್ಲಾ? ಇವಾಗ ಏನ್ ಮಾಡ್ತಿ? ಇನ್ ಮುಂದೆ ನನಗೆ ಬೀಸಣಿಕೆನೇ ಬೇಡ. ಇವರು ನಮ್ಮ ಮಂದಿಗೆ ಬರ್ಲಿ, ಕಬ್ಬ್ ಬರ್ದಂಗೆ ಅರ್ದು ಬಿಡಮ್ಮ. ಯಾವ ದೇಶದ ಹೆಣ್ಣಿವಳೋ ಗಂಗಿಲಾಲ, ಯಾವ ತಾಯಿ ಕುಡಿಸಿದಳೋ ಎದೆಯ ಹಾಲ. ದೇವ್ರವನಿಗೆ ಎಂಥ ಕಂಠ ಕೊಟ್ಟಿದ್ದಾನಲ್ವೇ ನಮ್ಮ. ಹೌದಪ್ಪ, ಆದ್ರೆ ಅವನು ನೋಡ್ದಾಗ ಹಾಗ ಅನ್ನಿಸ್ಲೇ ಇಲ್ಲ. ನಿಂಗೆ ಜೋಡಿಸ್ತೀರಿ ಎಂಡ ಬಿಟ್ಟಿದ ಕೈನ, ಭೂಮಿವರೆಗೂ ಬಗ್ಗಿಸ್ತೀರಿ ಎಂಡ ತುಂಬಿದ ಮೈನ. ಏನಪ್ಪ, ಸಾಮಾನ್ಯವ ನಾನು ಕುಡಿದವ್ರ ಜೊತೆಲಿ ಮಾತಾಡೋದೇ ಇಲ್ಲ, ಆದರೂ ನಿನ್ನ ಜೊತೆಲಿ ಮಾತಾಡಬೇಕು ಅನ್ನಿಸ್ತಿದೆ. ನೀ ತುಂಬ ಚೆನ್ನಾಗಿ ಹಾಡಿದೆ. ನಿನ್ನ ಅವತಾರ ನೋಡಿ ಯಾವುದೋ ಪ್ರಾಣಿ ಬಂತಲ್ಲ ಅನ್ಕೊಂಡಿದ್ದೆ. ಆದರೆ ನಿನ್ನ ಕಂಠ, ಆ ಲಯ, ವಾ, ನಿನ್ ಬೆನ್ ತಟ್ಟಬೇಕು ಅನ್ಸತ್ತೆ. ಆದರೆ ಮುಟ್ಟೋಕೆ ಅಸಹ್ಯ ಆಗತ್ತೆ. ನೀಟಾಗಿರೋಕೆ ಏನ್ ದಾಡಿ ನಿನಗೆ? ನೋಡಿ ಸ್ವಾಮಿ, ನಾವಿರೋದೇ ಹೀಗೆ. ಗಬ್ಬು ವಾಸನೆ. ಹೋಗಿ ಮಲಕ್ಕೋ, ಬೆಳಗ್ಗೆ ಮಾತಾಡೋಣ. ಬಾಮ್ಮ ಬಾ. ಸಾರಿ, ನಿನ್ನೆ ನಿಮ್ಮನ್ನ ತುಂಬಾ ಗೇಲಿ ಮಾಡ್ಬಿಟ್ಟೆ. ತುಂಬಾ ಚೆನ್ನಾಗಿ ಹಾಡಿದ್ರಿ. ಕುಡಿಯೋದ್ ಬಿಟ್ರೆ ಇನ್ನೂ ಚೆನ್ನಾಗಿ ಹಾಡ್ತೀರಾ.
ಬಿಡಿ. ಈಗ ನಾನು ಏನೇ ಹೇಳಿದ್ರು ನಿಮ್ಗೆ ಜ್ಞಾಪಕ ಇರಲ್ಲ. ಹಲೋ, ಜ್ಞಾಪಕ ಇದೆ ರೀ. ಬೆಳಿಗ್ಗೆ ಎಂಗೇಜ್ಮೆಂಟ್ ಅಲ್ಲಿ ನೀವು ಎಷ್ಟು ಚೆನ್ನಾಗಿ ಕಾಣ್ತಿದ್ರಿ. ರೆಡ್ ಸ್ಯಾರಿ, ಯೆಲ್ಲೋ ಜೆರ್ರಿ, ಬ್ಯಾಚಿಂಗ್ ಬ್ಲೌಸು, ಗೋಲ್ಡನ್ ನೆಕ್ಲೆಸು. ಆ ನೆಕ್ಲೆಸ್ ಅಲ್ಲಿ 128 ಕೆಂಪು ಹರಳು, 164 ಬಿಳಿ ಹರಳು. ಅದ್ರ ತೂಕ ಬಂದ್ 23 ಗ್ರಾಮು. ಹಣೆ ಮೇಲೆ ಒಂದು ಕೆಂಪು ಬಿಂದಿ, ಅದಕ್ಕೆ ಕಡೆ ಕಪ್ಪು ಚುಕ್ಕೆ, ರೆಡ್ ನೈಲ್ ಪಾಲಿಶ್. ಇನ್ನು ಏನಾರ ಬೇಕಾ? ಸಾಕಾ? ನೋಡಿ, ನೀವ್ ಹೀಗೆ ಕುಡಿಯೋದು, ಸಿಗರೇಟ್ ಸೇದೋದು ಇದನ್ನೆಲ್ಲ ಬಿಟ್ಟು ಒಳ್ಳೆ ಬಟ್ಟೆ ಹಾಕೊಂಡು ನೀಟಾಗಿರಿ, ಚೆನ್ನಾಗಿ ಕಾಣಿಸ್ತೀರಿ. ನನ್ನ ಶೋಕಿ, ನನ್ನ ಇಷ್ಟ. ನೀವ್ಯಾರಿ ಕೇಳಕ್ಕೆ? ಟೇಕ್ ರೆಸ್ಟ್. ಉಪದೇಶ ಏನ್ ಮೇಡಮ್, ಉಪದೇಶನಾ? ನಾವು 4 ವರ್ಷದಿಂದ ಹೇಳ್ತಾನೆ ಇದ್ದೀವಿ, ಅವ್ನ್ ಕೇಳಲಿಲ್ಲ. ನೀವ್ ಹೇಳಿದ್ರೆ ಕೇಳ್ಬಿಡ್ತಾನಾ? ಪ್ರೀತಿಯಿಂದ ಹೇಳಿದ್ರೆ ಯಾಕೆ ಕೇಳಲ್ಲ? ನನ್ ಮದ್ವೆ ಆಗೋದ್ರೊಳಗೆ ಅವರನ್ನ ಬದಲಾಯಿಸ್ತೀನಿ. ಅದಷ್ಟು ಈಸಿ ಅಲ್ಲ. ನೋಡ್ತಾ ಇರಿ. ಚಂಚಲ ಚತುರೆ ಒಡ್ದೆ ಯಾವ್ದೋ ರಾಣಿ ನೋಡು ಮತ್ಮಲಯ. ಯಾವ ಹೊಡೆಯಪ್ಪ? ಶೋ ಏ ರಾಂಗ್ ಶೋ ಮಾದೇವಾ. ಏಯ್, ನೀವುಗಳು ಇಲ್ಲಿ ಇರ್ಬೇಕಾ? ಹಾಗಾದ್ರೆ ಶೋ ಕರೆಕ್ಟ್ ಶೋ ಮಾಡ. ರೀ, ಚಾರ್ಮಿ ಶಾಪಿಂಗ್ಗೆ ಕರೀತಾ ಇದ್ದಾಳೆ. ನಾನು ರೋಷನ್ಗೆ ಟ್ಯೂಷನ್ ಹೇಳ್ಕೊಡ್ಬೇಕು. ನೀವು ಹೋಗು. ಈಗ ತಾನೇ ಆಟ ಬಿಸಿ ಹತ್ತಾ ಇದೆ, ನೀವುಗಳು ಹೋಗ್ಬಿಟ್ಟು ಬನ್ನಿ. ಅಣ್ಣ ಬಾಣ. ನಾನು ಎಷ್ಟು ಬಿಸಿ ಇದ್ದೀನಿ ನೀನ್ ನೋಡ್ತಾ ಇದೆಯಲ್ಲ. ಅಪ್ಪನ್ ಕರ್ಕೊಂಡು ಹೋಗು. ಅಪ್ಪ ಮನೇಲಿ ಇದ್ದಿದ್ರೆ ನೀವೆಲ್ಲ ಇಸ್ಪಿಟ್ ಆಡ್ತಿದ್ರಾ? ಅವರು ಬ್ಯಾಂಕಿಗೆ ಹೋಗಿದ್ದಾರೆ. ಅಯ್ಯ, ಒಂದ್ ಕೆಲ್ಸ ಮಾಡಮ್ಮ, ಆ ಮೇಲ್ ಕೂತ್ಕೊಂಡು ಪಿಟೀಲ್ ಕೂಯ್ತಾವನಲ್ಲ, ಅವನ್ನ ಕರ್ಕೊಂಡು ಹೋಗು. ಅವನನ್ನ? ಏ, ಅವ್ನ್ ನೋಡಕ್ ಹಂಗಿದಾನಮ್ಮ, ಅವ್ನ್ ಮನ್ಸು ತುಂಬಾ ಒಳ್ಳೇದು, ಅವನ್ನೇ ಕರ್ಕೊಂಡು ಹೋಗು. ಏ, ಹಾಕೆಲೆ ನೀವ್ ಸ್ವಲ್ಪ ಆ ಹುಡ್ಗಿರಿಂದ ದೂರ ಇರು, ಇಲ್ಲಾಂದ್ರೆ ಗೊತ್ತಲ್ಲ, ನಮ್ಮಪ್ಪ ನೇಪಾಳ ಗೂರ್ಖ ಕುಕ್ಕುರಿ. ಅಮ್ಮ ತಾಯಿ, ಆ ಇಬ್ರು ಹುಡುಗಿರಿಂದ ಏನು ತೊಂದ್ರೆ ಇಲ್ಲ. ಈ ಪಾಂಚಾಲಿನ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ. ನನ್ ಜೊತೆ ಶಾಪಿಂಗ್ ಬರ್ತೀರಾ? ನಂಗೇನ್ ಪರ್ಚೇಸಿಂಗ್ ಇಲ್ವಲ್ಲ. ನನ್ಗಿದೆ. ಮತ್ತೆ ಬೇಗ ಹೋಗಿ. ಅಯ್ಯೋ, ನಿಮ್ಮ ಅಣ್ಣನ್ ಕರ್ಕೊಂಡು ಹೋಗ್ರಿ. ನಮ್ಮ ಅಣ್ಣನೇ ಹೇಳಿದ್ದು ನಿಮ್ಮನ್ ಕರ್ಕೊಂಡು ಹೋಗಿ ಅಂತ. ಹಾಗಿದ್ರೆ ನಿಮ್ಗೆ ಇಷ್ಟ ಇಲ್ವಾ? ಅಯ್ಯೋ, ಸರಿ 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 ನಡೀರಿ. ನಿಮ್ಮನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದೀನಿ ಅಂತ ಗೊತ್ತಾ? ಪರ್ಚೇಸ್ ಮಾಡಕ್ಕೆ. ನನ್ ಪರ್ಚೇಸ್ ಮುಗೀತು, ಬನ್ನಿ. ಆ ಶರ್ಟ್ ಹೇಗಿದೆ? ಯಾವ್ದು? ಅದು ಚೆನ್ನಾಗಿದೆ. ನೀವೋ ನಿಮ್ ಟೇಸ್ಟೋ, ಬನ್ನಿ. ಎಕ್ಸ್ಕ್ಯೂಸ್ ಮೀ. ಎಸ್ ಮ್ಯಾಮ್. ಕ್ಯಾನ್ ಯು ಗಿವ್ ಮಿ ದಿಸ್ ಶರ್ಟ್? ಶ್ಯೂರ್. ಹಲೋ ಮಿಸ್ಟರ್ ಮನ್ಮಥ, ಈ ಶರ್ಟ್ ಬಿಚ್ಚಿ. ಯಾಕ್ರಿ? ನೀವ್ ಹೇಳಿದ್ರೆ ಕೇಳಲ್ಲ. ಅಯ್ಯೋ, ಇರಿ ನಾನೇ ಬಿಚ್ತೀನಿ. ಯಾಕ್ರಿ? ಏನ್ ಮಾಡ್ತಿದ್ದೀರಾ? ನಾನ್ ಹೇಳ್ತಾ ಇದೀನಲ್ಲ, ಇಲ್ಲಿ ಬಿಚ್ಚಿ. ಒಂದ್ ನಿಮಿಷ. ಐ ಆಮ್ ಸಾರಿ.
आ जाऊंगा मैं जरूर। एक्सक्यूज मी सर, ये एड्रेस कहाँ है? हाँ ये वाला ये। यहाँ से सीधे जाके हाँ। वहाँ सर्कल पे लेफ्ट मुड़ जाओ। लेफ्ट? हाँ वहाँ सर्कल पे लेफ्ट मुड़ जाओ। ನನ್ನ ಚಡ್ಡಿ ನೀನ್ ನೋಡಿದೀಯ? ನೀವು ಚಡ್ಡಿ ಹಾಕೊಳ್ತೀರಾ? ನನ್ನ ಹೆಂಡತಿ ಆಸೆಯಿಂದ ತೆಕ್ಕೊಟ್ಟಿತ್ಕಣೋ. ನನ್ನ ಬಿಳಿ ಚಡ್ಡಿ ನೋಡಿದೀಯೇನೋ? ಚಡ್ಡಿ ಹಾಕೊಳಕ್ಕಿಲ್ಲ. ಯಾವನೋ ಕದ್ದು ಬಿಟ್ಟಿದಾನಲ್ಲೋ. ನನ್ನ ಹೆಂಡತಿ ಗೊತ್ತಾದ್ರೆ ಹೊಡಿತಾಳಲ್ಲೋ. ರೇ ಯಜಮಾನ್ರೆ, ಕರೆದ್ರ? ಇಲ್ಲ, ಕೂಗ್ತಾವ್ರೆ. ಒಗೆ ಸುಮ್ನೆ. ಇವನೇ ಕದ್ದಿರ್ಬೇಕು. ನಿನ್ನೆ ಸಂಜೆ ಲಗ್ನ ಪತ್ರಿಕೆಗಳು ಬಂದ್ವು. ಇವತ್ತು ಶುಭ ದಿವಸ, ಅದಕ್ಕೆ ಇದನ್ನೆಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಮೊದಲನೇ ಲಗ್ನ ಪತ್ರಿಕೆನ ನಿಮಗ್ ಕೊಡ್ತಾ ಇದ್ದೀನಿ. ನನಗ? ಹೌದ್ರಿ, ತಗೊಳ್ರಿ. ಕರ್ನಾಟಕಕ್ಕೆ ಹೋಗಿ ನಮ್ ಬಂಧು ಬಳಗದವ್ರಿಗೆಲ್ಲ ಲಗ್ನ ಪತ್ರಿಕೆ ಹಂಚೋಕೆ ಸದ್ಯಕ್ಕೆ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಮೊದಲನೇದು ಒಬ್ಬ ಕನ್ನಡಿಗರಿಗೆ ಕೊಟ್ಟನಲ್ಲ ಅನ್ನೋ ತೃಪ್ತಿ ನನಗೆ ಆಗ್ತಾ ಇದೆ. ಆಯ್ತಾಳ್ರಿ, ನಿಮಗೆಲ್ಲ ಕೊಟ್ರೆ ನನ್ನ ಮನಸ್ಸಿಗೆ ಬಹಳ ಖುಷಿ ಆಗ. ಅಲ್ಲ, ನಾವೆಲ್ಲ ನಿಮ್ಮವರೇ ಅಂದ ಮೇಲೆ ನಮ್ಗೆ ಯಾಕೆ ಪತ್ರಿಕೆ? ನೀವ್ ಇಟ್ಕೊಳ್ಳಿ. ಎಂತ ಇದು ನೇಪಾಳಿ ಭಾಷೆಲಿ ಉಂಟು? ಹೌದ್ರಿ, ಈ ಊರ್ನಲ್ಲಿ ಯಾರಿಗ್ರಿ ಕನ್ನಡ ಬರುತ್ತೆ? ನಾವೇನೋ ನಮ್ಮ ಸಂಸ್ಕೃತಿಲಿ ಬದುಕ್ತಾ ಇದ್ದೀವಿ ನಿಜ, ಆದ್ರೆ ಇನ್ನೊಬ್ಬರ ಸಂಸ್ಕೃತಿನೂ ನಾವು ಗೌರವಿಸ್ಬೇಕು ಅಲ್ವೇನ್ರಪ್ಪ? ಭೂಮಿ ತಗೊಂಡು ಮಾತಾಡಿದ್ರೆ ಬಿಡಿಬೋದ? ಅಪ್ಪ, ಅಣ್ಣ ಇದ್ದಿದ್ರೆ ಇಷ್ಟೊಂದು ಲೆಕ್ಚರ್ ಕೊಡ್ತಿದ್ರಾ? ನೀನು ಆ ಮುಟ್ಟಾಳನ್ ಜೊತೆ ಸೇರಿ ತರಲೆ ಆಗ್ತಾ ಇದೀಯ. ಅಪ್ಪ, ಏನು ಮದುಮಗಳು ದಿನದಿಂದ ದಿನಕ್ಕೆ ಗ್ಲಾಮರ್ ಜಾಸ್ತಿ ಆಗ್ತಾ ಇದೆ. ಗ್ಲಾಮರ್ ಎಲ್ಲ ಸರಿ, ಇದೇನೇ ಇದು ಗ್ರಾಮರೇ ಅರ್ಥ ಆಗ್ತಾ ಇಲ್ಲ. ಈ ಭಾಷೆಯಲ್ಲಿ ನಿನ್ ಹೆಸರು ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲೇ ಇದೆಯಲ್ಲ, ಚಂದ್ರಮುಖಿ, ಬ್ರಾಕೆಟ್ ಅಲ್ಲಿ ಚಾರ್ಮಿ. ಹುಟ್ಟದಾಗ ಅವಳಿಗೆ ಇಟ್ಟ ಹೆಸರು ಮುದ್ದಾಗಿ ಚಂದ್ರಮುಖಿ ಅಂತ. ಈ ಸ್ವೆಟರ್ ಮಾರೋ ಊರವರೆಲ್ಲ ಸೇರ್ಕೊಂಡು ಅದನ್ನ ತುಂಡು ಮಾಡಿ ಚಾರ್ಮಿ ಅಂತ ಮಾಡಿದ್ದಾರೆ. ಅಪ್ಪ, ನನ್ ಫ್ರೆಂಡ್ಸ್ಗೆಲ್ಲ ಇನ್ವಿಟೇಷನ್ ಕೊಡ್ಬೇಕು. ಕಮಲಿ ಸುಮಾನ್ ಕರ್ಕೊಂಡು ಹೋಗ್ತೀನಿ. ನಡಿ, ನಾನು ತುಂಬಾ ಕಡೆ ಹೋಗ್ಬೇಕು. ಮಂಡ್ಯ ಮಾದೇವ್ ರೂಮ್ ತಲಾಶ್ ಮಾಡ್ರು. ನನ್ ಚಡ್ಡಿ ಅವನ ಹತ್ರನೇ ಇರ್ಬೇಕು. ದೇಶ ಬಿಟ್ಬಿಟ್ಟು ಬಂದ್ರು ಭಾಷೆನೇ ಮರ್ತಿಲ್ಲ ತಗೊಳಪ್ಪ. ಅಲ್ವಾ ಮತ್ತೆ ನಮ್ಮೂರ್ನಾಗೂ ಹಿಂಗೆಲ್ಲ ಮದುವೆ ಮಾಡಕ್ಕಿಲ್ಲ ಏನಣ್ಣ? ನಿನ್ ಮದುವೆ ಕಾರ್ಡ್ ಕೊಡಕ್ಕೂ ಇಲ್ಲಿಗೆ ಬರ್ಬೇಕು. ಮರ್ತ್ಬಿಟ್ಟೆ ಮದುವೆ. ಮರ್ತ್ಬಿಟ್ಟೆನಾ? ಕಾರ್ಡು ಬರೇ ಪಸಂದ್ ಆಗದೆ, ಅಕ್ಷರ ಮಾತ್ರ ಜುಲೋಬಿ ಇದ್ದಂಗವೆ. ನೀವೊಂಥರ ವಿಚಿತ್ರನಪ್ಪ. ಇಂಥ ಜಾಗದಲ್ಲೆಲ್ಲ ಬಂದು ನುಡಿಸ್ತೀರಾ, ಚೆನ್ನಾಗಿ ನುಡಿಸ್ತೀರಾ. ನನ್ಗೂ ಹೇಳ್ಕೊಡ್ತೀರಾ? ಮದುವೆಗೆ ಎಷ್ಟು ದಿನ ಬಾಕಿ ಇದೆ? 7-8 ಡೇಸ್. 7-8 ದಿನದಲ್ಲಿ ಕಲಿಯೋದಕ್ಕೆ ಇದೇನೋ ಸೈಕಲ್ಲ? ಹಲೋ, ನನಗೂ ಸಂಗೀತ ಜ್ಞಾನ ಇದೆ. ಭರತನಾಟ್ಯದಲ್ಲಿ ಅರಂಗೇಟ್ರವಾಗಿದೆ, ಗೊತ್ತಾ? ಸರಿ ಬನ್ನಿ. ನಿಮ್ಮ ಅಮೇರಿಕ ಗಂಡದ್ ಏನು ಪಾಪ ಮಾಡಿದಾನೋ ಏನೋ, ನಿಮ್ಮ ಅಪ್ಪ ಸ್ವರೆಲ್ಲ ಕೇಳ್ಬೇಕಾಗುತ್ತೆ. ತಗೊಳ್ಳಿ, ನುಡ್ಸಿ. ಹೀಗೆ ಕೈ ಹಿಡ್ಕೊಳ್ಳಿ. ನುಡ್ಸಿ. ಹಾಗಲ್ರಿ, ಹೀಗೆ. ಏನಾಯ್ತು? ರೆಡಿನಾ? ಮತ್ತೇನಾಯ್ತ್ರಿ? ನಥಿಂಗ್. ಏನಾಗ್ತಾ ಇದೆ? ನಾವ್ ಅವಾಗಿಂದ ಸಾನಲ್ಲ ಇದೀವಿ ರೀ. ಗಡ್ಡ ಚುಚ್ತಾ ಇದ್ದೀರಿ, ಶೇವ್ ಮಾಡ್ಕೊಳಕ್ ಆಗಲ್ವಾ? ಎಷ್ಟ್ ಸಲ ಹೇಳಿದೀನಿ, ಬಿಡಿ, ನಾನೇ ಕಲ್ತ್ಕೋತೀನಿ. ಹಾಯ್,
ಪೂಜೆಗೆ ಬರುವಾಗ ಬೆಟ್ಟದ ಮಾದೇವ ಬರುವಾಗ ಹುಟ್ಟುಕಲ್ಲು ಗೂಡು ಹುಟ್ಟಿದವೋ ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯೆ ನೋಡಯ್ಯ ಕೇಳ್ದಂಗೆ ಉತ್ತಳ್ಳಿ ಮಾರವ್ವ ನನ್ನ ಗಂಡನಾದ ನಂಜುಂಡೇಶ್ವರ ಹೋಗಿ 3 ತಿಂಗಳಾಯ್ತಲ್ಲವ ತಂಗಿ ಅವ್ನು ಹೋದಾಗಿಂದ ನನ್ನ ಹೊಟ್ಟೆಗೆ ಅನ್ನ ನೀರು ನಿದ್ದೆ ಸೇರ್ತಿಲ್ವಲ್ಲೇ ನೆತ್ತಿ ಮೇಲೆ ನೆರೆ ಬಂದಿರೋ ಮುದಿ ನನ್ ಸೌತಿರ್ಗೊಳ್ಕೊಂಡ್ ಕುಂತವನಲ್ಲ ಅವನ್ಗಾವಾರ ಕಚ್ಚಾಬಾರ್ದ ಚೇಡಾರ ಕುಟುಕಬಾರ್ದ ನಾಕಾರ ಜ್ವರ ಬಂದು ನಳ್ಳಾಡಿ ಸಾಯಬಾರ್ದ ಕಳ್ಳ ಅವ್ ಸಾಯ ತೊಳೆಯ ತಂದನ್ನ ತಾನಾನು ತಂದನ್ನ ತಾನಾನು ತಂದನಾಮಿ ತಾನಾನು ತಂದನ್ನ ತಾನಾನು. ಅಲ್ಲ ಸ್ವಾಮಿಯರ ಮದ್ವೆ ಗಂಡಿಲ್ದೇನೆ ನಿಶ್ಚಿತಾರ್ಥ ಏನೋ ಮುಗಿಸ್ಬಿಟ್ರಿ ಹಂಗೆ ಮದ್ವೆನೂ ಮುಗಿಸ್ಬಿಡ್ತೀರಾ ಹಿಂಗೆ? ಇಲ್ಲಪ್ಪ ಆತ ತುಂಬಾ ಬಿಸಿ ಕಾರ್ಪೊರೇಟ್ ವರ್ಲ್ಡ್ ನಲ್ಲಿ ದೊಡ್ಡ ಕೆಲಸದಲ್ಲಿದ್ದಾರೆ. ಅವ್ರ ಅಪ್ಪ ಅಮ್ಮನಿಗೆ ಸಿಗೋದಿಲ್ವಂತೆ ಅವನು. ಅಷ್ಟೊಂದ್ ಬ್ಯುಸಿ ಆಗಿ ಹೆಂಡತಿಗೆ ಸಿಗದೆ ಹೋಗ್ಬಿಟ್ಟಾರು. ಊಟ ಮುಗಿಗೋತಿ ಹಂಗೆ. ಮರಾರೆ ನಿಮ್ಮ ಬಾವಿ ಎಳೆನ ಫೋಟೋನಾರು ತೋರಿಸ್ಲಿಕ್ಕೆ ಉಂಟಾ? ಆಗ್ಬೋದು. ಬಿಟ್ಟಳ ನಿನ್ ಹೆಂಡತಿಗೆ ಹೇಳೋ ಆ ಟಿವಿ ಹತ್ರ ಫೋಟೋ ಇಟ್ಟಿದ್ದೀನಿ ತಗೊಂಡ್ ಬಾ ಅಂತ. ಆಯ್ತು ಮಾವನವರೇ. ಸಿರಿಗನ್ನಡಂ ಗೆಲ್ಗೆ ಬಿಟ್ಟಳ ಫೋಟೋ ನಿಜವಾಗ್ಲೂ ಚಲವನೇ ಕೊಂಡ್ರು. ನಿಮ್ಮ ನೋಡಕ್ಕೆ ಯಾರೋ ಬಂದಿದ್ದಾರೆ. ಇದಪ್ಪ ಕಲಾವಿದ ಲಕ್ಷಣ ಅಂದ್ರೆ. ಈಗ ನೋಡು ಒಳ್ಳೆ ಸಿನಿಮಾ ಹೀರೋ ತರ ಕಾಣಿಸ್ತಾ ಇದ್ದಾನೆ. ಯಾರು ಚಾನ್ಸೇ ಕೊಡಲ್ವಲ್ಲ ಸರ್. ಫೋಟೋ ತೆಗೆದು ಒಳ್ಳೆ ಡೈರೆಕ್ಟರ್ ಕೈ ಕೊಟ್ರೆ ಆಯ್ತಪ್ಪ. ಕೊಡ್ಬೋದು. ಇವತ್ತಿನವರೆಗೂ ನನ್ನ ಫೋಟೋ ಯಾರು ಸರಿಯಾಗಿ ತೆಗೆದೇ ಇಲ್ಲ ಸರ್. ಬಹದ್ದೂರ್ ಕ್ಯಾಮ್ರಾ ಲೇಖನ ಹೋಗಮ್ಮ ಚಾರ್ಮಿ ಆ ಕಲಾವಿದ 4 ಒಳ್ಳೆ ಫೋಟೋ ತೆಗಿ. ತೆಗಿಸ್ಕೊಂಡ್ಬಿಡು. ಕನ್ನಡ ಫಿಲಂ ಡೈರೆಕ್ಟರ್ಗಳಿಗೆಲ್ಲ ಫೋಟೋ ಹಂಚ್ಕೊಂಬರೋದು ನನ್ನ ಜವಾಬ್ದಾರಿ. ಹೌದು ಇಲ್ಲೆಲ್ಲ ತೆಗೆದ್ರೆ ಚೆನ್ನಾಗಿರಲ್ಲ ಸರ್. ನೇಪಾಳಕ್ಕೆ ಬಂದಿದ್ದೀವಿ. ಇಲ್ಲಿರೋ ಬೆಟ್ಟ ಗುಡ್ಡ ದೇವಸ್ಥಾನ ಅಂತ ಬ್ಯಾಕ್ ಡ್ರಾಪ್ ಅಲ್ಲಿ ತೆಗಿಬೇಕು ಸರ್. ಅವಾಗ ಫೋಟೋ ಸಕ್ಕತ್ತಾಗಿ ಬರುತ್ತೆ. ಪೋಖ್ರಾ ಇದೆ, ದುಲಿಖೇಲು, ನಾಗರ್ಕೋಟು ಇಂಥ ಸ್ಥಳಗಳೆಲ್ಲ ಇದಾವಲ್ಲ ಸರ್. ನಿಮಗ್ ಗೊತ್ತಿಲ್ದೇ ಇರೋದ. ಅಂತೂ ನಿಮ್ ಅವತಾರನ್ ಬದಲಾಯಿಸಿದ್ರಲ್ಲ. ಇನ್ ಎಲ್ ಬೇಕಾದ್ರೂ ಎಷ್ಟ್ ಬೇಕಾದ್ರೂ ಫೋಟೋ ತೆಗಿತೀನಿ. ಅಲ್ಲಿಗೆಲ್ಲ ಒಂದು ಟಿಕೆಟ್ ಹಾಕ್ಬಿಡ್ಲ ನಾನು. ತೆಗೆದು ಮಕ್ಕದ ಮೇಲೆ ಹಾಕ್ಬಿಡ್ತೀನಿ. 2 ಬಿದ್ರೆ ಸಿಗುತ್ತೆ ಅದಕ್ಕೆ ಫ್ಲೈಟ್ ಅಲ್ಲೇ ಅವರ. ತಿಂಗಳಿಗೊಂದ್ಸಲ ಸ್ನಾನ ಮಾಡ್ತಾ ಇದ್ದೋನು ನೋಡ್ರಿ ಹೆಂಗ್ ಚೇಂಜ್ ಆಗ್ಬಿಟ್ಟ. ಅವ್ನ ಡ್ರೆಸ್ಸು ಸ್ಟೈಲು ನೋಡ್ರಿ. ಹುಡುಗಿರ್ ಏನಾದ್ರು ಹೇಳಿದ್ರೆ ಎಂತನೂ ಚೇಂಜ್ ಆಗ್ಬಿಡ್ತ ಅನ್ಕಂಡ್ರಿ. ಈಗ ಒಂದ್ ಲೆವೆಲ್ ಇದಾನಲ್ವಾ. ನಾವಿವತ್ತು ಕರ್ನಾಟಕ ಜನಪದ ಗೀತೆಗಳ ಕೆಲವು ತುಣುಕುಗಳನ್ನ ನಿಮ್ ಮುಂದೆ ಹಾಡು ತೋರಿಸ್ತೀವಿ. ಈ ಕಡೆ ಹೌದು. ಎಲ್ಲಿ ನಿಮ್ ಚಿಕ್ಕ ಹೆಂಡತಿ ದೊಡ್ಡ ಹೆಂಡತಿ ಕಾಣಿಸ್ತಿಲ್ವಲ್ಲ? ಯಾರು? ಅದೇ ನಿಮ್ ಸಿಗರೇಟ್ ಡ್ರಿಂಕ್ಸು. ಅವರಾ? ಅವರಿಬ್ಬರಿಗೂ ಪರ್ಮನೆಂಟ್ ರಜಾ. ಅದೇ ತಾನೇ ನಿಮಗೂ ಬೇಕಾಗಿದ್ದು. ಒಂದ್ ನಿಮಿಷ. ಇಲ್ಲಿವರೆಗೂ ನೀವ್ ನನ್ ಫೋಟೋ ತೆಗೆದ್ರೆ ಇನ್ಮೇಲೆ ನಾನ್ ನಿಮ್ ಫೋಟೋ ತೆಗಿತೀನಿ. ಕೊಡಿ ಕ್ಯಾಮ್ರಾ. ನಿಮ್ದೇ. ನಿಂತ್ಕೊಳ್ಳಿ. ಒಳ್ಳೆ ಪೋಸ್ ಕೊಡಿ. ಭರತನಾಟ್ಯ ಮಾಡ್ತೀನಿ ಅಂತೀರಾ? ಹೀಗೇನಾ ಪೋಸ್ ಕೊಡೋದು? ಒಳ್ಳೆ ಪೋಸ್ ಕೊಡಿ. ಕೊಡಿ. ರೆಡಿ?
ಯಾ ಗುಡ್ ಗುಡ್ ಈ ಮನ್ಮಥ ದಹನದಲ್ಲಿರೋ ಒಂದ್ ಒಳ್ಳೆ ಭಂಗಿ ತೋರಿಸ್ತೀರಾ? ಯಾವ್ದಾದ್ರೂ ಸರಿ. ನೋಡಿ, ರತಿ ಹೀಗ್ ನಿಂತಿರ್ತಾಳೆ, ಮನ್ಮಥ ಹಿಂದೆ ನಿಂತ್ಕೊಂಡು ನಿಮ್ಗೆ ಹೇಗೆ ಹೇಳಿ, ಬನ್ನಿ ಇಲ್ಲಿ ಹೇಳ್ತೀನಿ. ಯಾಕೆ ನಾಚಿಕೆ ಆಯ್ತಾ? ಎಲ್ಲ ಗಂಡಸರು ಅನ್ಕೊಳ್ತಾರೆ ತನಗೆ ಹೆಂಡತಿಯಾಗಿ ಬರೋಳನ್ನೇ ಮೊದಲು ಮುಟ್ಟಬೇಕು, ಬೈಕಲ್ಲಿ ಅವಳನ್ನೇ ಮೊದಲು ಹಿಂದೆ ಕೂರಿಸ್ಕೊಂಡು ಹೋಗ್ಬೇಕು ಅಂತ. ಎಲ್ಲ ಹುಡುಗರು ಹಾಗೆ ಬಿಡಿ, ಆದ್ರೆ ನನ್ನ ವಿಷಯ ಬಂದ್ರೆ ಹಾಗಲ್ಲ. ನನ್ನ ಹೆಂಡತಿಗೆ ಮುತ್ತಿನ ಸರ ಕೊಡಿಸ್ಬಾರ್ದು. ನಾನು ಕೊಡೋ ಒಂದೊಂದು ಮುತ್ತು ಅದರ ಜ್ಞಾಪಕನೇ ಅವಳಿಗೆ ಮುತ್ತಿನ ಸರ ಆಗ್ಬೇಕು. ನನ್ನ ಕೈ ಬೆರಳುಗಳು ಅವಳು ಕೈ ಬೆರಳಿಗೆ ಸೋಕದ ನೆನಪಲ್ಲಿ ಚಿನ್ನದ ಉಂಗುರಾನು ಬೇಡ ಅನ್ನಿಸ್ಬೇಕು. ಹಲೋ, ಚಾರ್ಮಿ, ನೀನ್ ಗೋಲ್ಡನ್ ರಿಂಗ್ ತಗೊಳ್ಳ ಅಥವಾ ಪ್ಲಾಟಿನಂ ರಿಂಗ್ ತಗೊಳ್ಳ? ನಿಮ್ಮಿಷ್ಟ. ನಡೀರಿ ಹೋಗೋಣ. ಬನ್ನಿ. ಏನಾಯ್ತು? ರಕ್ತ ಬರ್ತಿದೆ. ಬಹಳ ಚೆನ್ನಾಗಿದೆ. ಇದಕ್ಕೆಲ್ಲ ಪೇಂಟ್ ಹೊಡ್ಸಲ್ವಾ? ಪೇಂಟ್ರ್ ಸಿಕ್ಕಿಲ್ವಂತೆ, ನೀನೇನ್ ಹೊಡಿತೀಯ? ಇದು ದೇವಸ್ಥಾನದ ಗರುಡಗಂಬ. ಏನು ಈ ಪಾಟಿ ಹೌದು, ಇಲ್ಲಿ ಪಾರಿವಾಳಗಳದೇ ಒಂದು ವಿಶೇಷ ನೋಡಿ. ಅದು ರಾಜನ ದರ್ಬಾರ್. ಇಲ್ಲಿ ಮಹಾರಾಣಿ ಒಂದು ಚಿಕ್ಕ ಪಾರಿವಾಳನ ಇಟ್ಕೊಂಡಿದ್ರು. ರಾಣಿನ ಯಾರು ಇಟ್ಕೊಂಡಿದ್ರು? ನಾನಂತೂ ಅಲ್ಲಪ್ಪ. ನೀವ್ ಹಿಂಗೆ ತಲೆ ತಿಂದಿದ್ರೆ ನಾನು ಗೈಡ್ ಮಾಡಲ್ಲ, ಹೊರಟು. ಅದು ಹಳೆ ಕಾಲ ದೇವಸ್ಥಾನ ಅಲ್ವಾ? ಜಸ್ಟ್ 2000 ವರ್ಷ ಆಯ್ತು ಕಟ್ಟಿ. ಮೊದ್ಲು ಇಲ್ಲಿ ಹಂಪೆ ತರ ರೋಡಲ್ಲಿ ಅಲ್ಲಿ ಮುತ್ತು ರತ್ನ ಎಲ್ಲ ಮಾರ್ತಾ ಇದ್ರು. ಇಲ್ಲೇನ್ ಮಾರ್ತಾ ಇದ್ರು? ಸರಿ ಬಾಯ್ಲಿ, ಏನ್ ಹೇಳ್ದೆ? ಅವನ್ನೇ ಕೇಳು. ಆಮೇಲೆ ಹೇಳ್ತೀನಿ. ಏನ್ ಹೇಳಿದ್ರು? ಕೇಳಿ ಹೇಳ್ತೀನಿ. ಬರಲೇ ಪಂಚಲಿ. 10 years ಬ್ಯಾಕ್ ನಾನು ಕಾಲೇಜಲ್ಲಿ ಓದ್ತಿದ್ದಾಗ ಕರ್ನಾಟಕದಿಂದ 2 ಸುಂದರಿಯರು ಬಂದಿದ್ರು. ಅದ್ಯಾರು? ಒಂದು ಇವ್ರಕ್ಕ, ಒಂದು ನಿಮ್ಮಕ್ಕ. ನಮ್ಮ ಅಪ್ಪನ ಬುದ್ಧಿ ಇಲ್ಲ, ನಿಮ್ಗಳಿಗೆ ಊರು ತೋರ್ಸು ಅಂದ್ರಲ್ಲ. ಬನ್ನಿ. ಚಾರ್ಮಿ, 1 ನಿಮಿಷ ಕ್ಯಾಮರಾ ಇಟ್ಕೊಂಡಿರಿ, ನಾನು ಈಗಲೇ ಬರ್ತೀನಿ. ಓಕೆ, ಜಸ್ಟ್ ಎ ಮಿನಿಟ್. ಓಕೆ, ಸರಿ.
अरे यार कितना बार इसी गली में वैसे का वैसा ही है, कुछ नहीं बदला यार। बहुत बोरिंग है यार। कभी कभी तो हमको इतना खूनस आता है कि यहाँ से ಬ್ಯೂಟಿಫುಲ್। ಸ್ವಲ್ಪ ಬೇಗ ಬರ್ತೀರಾ? ಓ ಕನ್ನಡ, ನೇಪಾಳದಲ್ಲಿ ಕನ್ನಡದ ಕಾಮನ ಬಿಲ್ಲು ಯೂಸ್ ಮೀ ಅಂತ ಇದೆ, ಇದು ನಾ ಇಲ್ಲ ನಿನ್ನ। ಹಲೋ ಬಾಸ್, ಕೈ ಬಿಡಿ ಪ್ಲೀಸ್। ತೊಂದರೆ ಯಾಕೆ ಕೊಡ್ತಿದ್ದೀರಾ? ಸುಮ್ಮನೆ ಯಾಕೆ? ನೀನ್ ಅವಳಿ ಬಾಡಿ ಗಾರ್ಡ ವಾಗ ನಿನ್ನ ರಾಜಾ ಪೋಲಿಗಳು, ನಿಮ್ಗೇನಾಗಿಲ್ಲ ತಾನೆ? ಅಯ್ಯೋ ರಕ್ತ! ಅಯ್ಯೋ ರಕ್ತ! ಚಾರ್ಮಿ, ಏನ್ ತುಂಬಾ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಅದ್ಕೆ, ನಾಳೆ ಮದ್ವೆ ಆಗೋ ಹುಡ್ಗಿ ನೀನು. ನಾಳೆ ನೆಂಟ್ರೆಲ್ಲ ಬಂದಿಳಿತಾರೆ. ನೀನು ಲವಲವಿಕೆಯಿಂದ ಇರ್ಬೇಕು. ಹೋಗಿ ರೆಸ್ಟ್ ತಗೋ. ರೋಕ್ಷಾ, ರೋಸನ್, ರೋಕ್ಷಾ ಲಾವ್. ಮನೇಲಿ ಯಾರಿಲ್ಲ, ಪಾರೆ ಐತಿ. ಪಾರೆ ಈಜಾಡೋಣ. ಬೇಡ ರೀ, ಬೇಡ. ಬರ್ಲಿಲ್ಲ ಅಂದ್ರೆ ಯಾವಳ ಜೊತೆ ಈಜಾಡ್ಲಿಲ್ಲ ನಾನು. ಯಾವಳಾದ್ರೂ ಬಂದ್ರೆ ಗೊತ್ತಲ್ಲ. ಮಗಳೇ ಗೊತ್ತು, ನಿಮ್ಮಪ್ಪ ನೇಪಾಳಿ, ನಿಮ್ಮಪ್ಪ ಗೂರ್ಖಾ ಅಂತ. ಅಷ್ಟೇನಾ? ಇನ್ನೊಂದ್ ಮಾತ್ ಮಾಡ್ತ್ರಿ. ಏನು? ಕುಕ್ಕುರಿ. ಆಯ್ತು ಬಿಡು. ಪಾನಿ ಮೇ ಕುಕ್ಕುರಿ ಮಿಲಾ. ಒಳ್ಳೆ ಕುಕ್ಕುರಿ ಸವಾಸ ಆಯ್ತಲ್ಲಪ್ಪ.
ಎಲ್ಲೆಲ್ಲೋ ಹುಡುಕ್ತೆ. ನೀವೆಲ್ಲಿ ಕೂತಿದ್ದೀರಾ? ಅದು ಒಂಟಿಯಾಗಿ. ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನಿನ್ನೆ ನಡೆದಿದ್ದು ನೆನಪಾಗ್ತಾ ಇದೆಯಾ? ಪ್ಲೀಸ್ ಅದ್ರ ಬಗ್ಗೆ ಮಾತಾಡ್ಬೇಡಿ. ನನ್ನ ನೋಡಿದ್ರೆ ಆ ಕಡೆ ತಿರ್ಕೊಂತೀರಲ್ಲ, ನಿಮ್ಮ ಕಣ್ಣು ಒಳಗಡೆ ಇರೋ ನಾನು ಹೊರಗೆ ಬರಬಾರ್ದು ಅಂತನಾ ಅಥವಾ ಹೊರಗಿಂದ ಒಳಗೆ ಹೋಗ್ಬಾರ್ದು ಅಂತನಾ? ಅರ್ಥ ಆಗ್ಲಿಲ್ವಾ? ಸೊಳ್ಳೆ ಪರದೆ ಆದ್ರೆ ಹೊರಗಿಂದ ಒಳಗೆ ಬರಕ್ಕಾಗಲ್ಲ, ಮೀನಿನ ಬಲೆ ಆದ್ರೆ ಒಳಗಡೆಯಿಂದ ಹೊರಗೆ ಹೋಗಕ್ಕಾಗಲ್ಲ. ನಿಮ್ ಕಣ್ಣು ಮೀನಿನ ಬಲೆನಾ ಸೊಳ್ಳೆ ಪರದೆನಾ? ಹಲೋ, ನಿಂತ್ಕೊಳ್ಳಿ. ಚಾರ್ಮಿ ಅಲಿಯಾಸ್ ಚಂದ್ರಮುಖಿ ಅವರೇ. ನೋಡಿ, ನನ್ನ ಹಿಂದೆ ಬರಬೇಡಿ. ಅಯ್ಯ, ಒಂದ್ ನಿಮಿಷ ನಿಂತ್ಕೊಳ್ರಿ. ನಿಂತ್ಕೊಳ್ಳಿ. ಈ ಬುಕ್ ತಗೊಳ್ಳಿ. ಏನಿದು? ಪ್ರೇಮದ ಕಾಣಿಕೆ. ವಾಟ್? ನೆನಪಿನ ಕಾಣಿಕೆ. ರಾಜ ಚಂದ್ರಮುಖಿ ಹೇಗಿದೆ? ಅಯ್ಯೋ, ರಾಜ ಚಂದ್ರಮುಖಿ ಇಷ್ಟ ಆಗಿಲ್ಲ ಅಂದ್ರೆ ನಿಮ್ ತಂದೆ ಹೆಸರು ರಾವ್ ಚಂದ್ರಮುಖಿ ಅನ್ಕೊಳ್ರಿ. ನೋಡಿ, ನಿನ್ನೆ ನಡೆದಿದ್ದು ಒಂದು ಆಕಸ್ಮಿಕ. ಅದು ನನಗೆ ಗೊತ್ತಿಲ್ಲದೆ ಆಗಿರೋ ತಪ್ಪು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಅದನ್ನ ಮರ್ತ್ಬಿಡಿ. ಅಯ್ಯೋ, ಅದನ್ನಷ್ಟು ಈಸಿಯಾಗಿ ಮರೆಯಕ್ಕಾಗುತ್ತಾ? ಏನ್ರಿ? ರೀ 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 ನಿಂತ್ಕೊಳ್ರಿ. ರೀ, ಯಾಕ್ರಿ ಹೆಂಗೆ ಹೋಗ್ತಿದ್ರಿ? ನಿಂತ್ಕೊಳ್ರಿ ನಿಮಿಷ. ಇನ್ನು ನಾನು ಒಟ್ಟಾಗಿ ಮಾತಾಡೋಲ್ಲ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನೀವು ನನ್ನ ಪ್ರೀತಿಸ್ತಾ ಇರೋದು ನಂಗೆ ಚೆನ್ನಾಗಿ ಗೊತ್ತು. ನಾನು ನಿಮ್ಮನ್ನು ಪ್ರೀತಿಸ್ತಾ ಇರೋದು ಕೂಡ ನಿಮಗೆ ಗೊತ್ತು. ಗೊತ್ತಿಲ್ಲದೆ ಪ್ರೀತಿಯಾಗಿದೆ. ಜೀವ ಒಬ್ರು ಕೊಟ್ಟು ಜೀವನನ ಇನ್ನೊಬ್ಬರಿಗೆ ಕೊಟ್ಬಿಡೋದು ಪ್ರೀತಿಲಿ ಸರ್ವೇ ಸಾಮಾನ್ಯ. ಆದರೆ ನಮ್ಮ ವಿಷಯದಲ್ಲಿ ಹಾಗಾಗಬಾರ್ದು. ಮಾತಾಡೋದಕ್ಕೆ ತುಂಬ ಸಮಯ ಇದೆ, ಆದರೆ ನಿರ್ಧಾರ ತಗೊಳ್ಳೋಕೆ ಸಮಯ ಇಲ್ಲ. ನಿಶ್ಚಿತಾರ್ಥ ಆದಮೇಲೆ ಇಷ್ಟಪಡಬಾರ್ದು ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ಆದರೆ ನಮ್ಮ ಮನಸ್ಸುಗಳು ಗೊತ್ತಿಲ್ವಲ್ಲ. ಜೀವನೂ ನಿನಗೆ ಕೊಟ್ಟು ಜೀವನನೂ ನಿನ್ನ ಜೊತೆ ಮಾಡಬೇಕು ಅಂತ ಇಷ್ಟಪಡ್ತೀನಿ. ನಡಿ, ಇಂಡಿಯಾಗೆ ಹೋಗೋಣ. ನನ್ನ ಮದ್ವೆಗೆ ಇನ್ನೂ 3 ದಿವಸ ಇದೆ. ಈಗಾಡೋ ಮಾತಾ ಇದು. ಅಂದ್ರೆ ಮೊದಲೇ ಹೇಳಿದ್ರೆ ಒಪ್ಕೋತಿದ್ದೆ. ಪ್ಲೀಸ್ ನನ್ನ ಮಾತಲ್ಲಿ ಸಿಕ್ಕಾಕ್ಸ್ಬೇಡಿ. ನೋಡಿ ಚಾರ್ಮಿ, ನೀವು ನನ್ನ ಜೊತೆ ಇಂಡಿಯಾಗೆ ಬಂದ್ರೆ ಜೀವನ ಎಷ್ಟು ಸುಂದರವಾಗಿರುತ್ತೆ ಗೊತ್ತಾ? ದೂರದಲ್ಲೊಂದು ಬೆಟ್ಟ, ಆ ಬೆಟ್ಟದ ಮೇಲೊಂದು ಮನೆ, ಆ ಮನೆ ಸುತ್ತಲೂ ಹೂವಿನ ತೋಟ, ಹೂವಿನ ಸುವಾಸನೆ. ಅಲ್ಲಿ ನಾವಿಬ್ರೆ ರಾತ್ರಿಗಳಲ್ಲಿ ಪ್ರತಿನಿತ್ಯ ಬೆಳದಿಂಗಳು. ನಾನು ಹೊರಗಡೆಯಿಂದ ಬಂದಾಗ ಹಾಯ್ ಚಾರ್ಮಿ, ನ್ಯೂ ಜೆರ್ಸಿಯಲ್ಲಿ ನಿಂಗೊಂದು ಅಪಾರ್ಟ್ಮೆಂಟ್ ತಗೊಂಡಿದ್ದೀನಿ, ಓಕೆನಾ? ಸರಿ, ಗುಡ್ ನೈಟ್. ಆಯ್ತು. ನಿಮ್ ಉಡ್ಬಿನ ನಿಮ್ ನಿರ್ಧಾರಕ್ಕೋಸ್ಕರ ಕಾಯ್ತಾ ಇರ್ತೀನಿ. ನಾನು ಸ್ತ್ರೀ ಪಾಲ್ಟ್ ಸಿದ್ರಮ್ಮ ಅದ ಪಂಚಲಿ ಅವನ ಕರ್ಕೊಂಡು ಸಿಟಿ ಬಸ್ ಹೋದ್ನ. ಬಸ್ ಅಲ್ಲಿ ಹಿಂದ್ಗಡೆಯಿಂದ ಕಂಡಕ್ಟರ್ ಬಂದ, ಟಿಕೆಟ್ ತಗೊಳ್ಳಿ ಅನ್ನ. ನಾನು ಹಾಗೆ ಸೂಟ್ ಕೇಸ್ ಓಪನ್ ಮಾಡದ್ನ, ಅದ್ರೊಳಗಿಂದ ಏರ್ ಬ್ಯಾಗ್ ತೆಗದ್ನ, ಅದ್ರೊಳಗಿಂದ ಪೌಚ್ ತೆಗದ್ನ, ಆಮೇಲೆ ಜಿಪ್ ಹೇಳದ್ನ, ಪರ್ಸಿನ್ ಜಿಪ್ಪು ಹೇಳದ್ನ. ಅದ್ರೊಳಗಿಂದ 5 ರೂಪಾಯಿನ ಕಣ್ಗೊತ್ಕೊಂಡು ಕಂಡಕ್ಟರ್ ಕೊಡಕ್ ಹೋದ್ರೆ ಕಂಡಕ್ಟರ್ ಔಟ್ ಆಗಿದ್ದಾನೆ. ಮತ್ತಲ್ಲಿಂದ ವಾಪಸ್ ನಿಧಾನವಾಗಿ ಬಂದ. ಅಷ್ಟೆಲ್ಲ ನಾನು ಮುಚ್ಚಿಟ್ಬಿಟ್ಟಿದ್ದೆ.
ಮತ್ತೆ ನಾನು ಸುಟ್ಕೇಸ್ ಓಪನ್ ಮಾಡಿದ್ನ, ಅದ್ರೊಳಗಿಂದ ಏರ್ ಬ್ಯಾಗ್ ತೆಗದ್ನ, ಅದ್ರೊಳಗಿಂದ ಪೌಚ್ ತೆಗದ್ನ. ಅವನು ಇದನ್ನೇ ಮಾಡಿದ್ದು ತಪ್ಪ ಅಂತ ನಾಯಿ ಹೊಡೆದ್ಬಿಟ್ಟ. ನನ್ ಗಾಂಚಲಿ ಮಾಡಿದ್ದಕ್ಕೆ ಪಾಂಚಾಲಿ ನೋಡ್ಕೊಂಡು ಹೋಗ್ಬಿಟ್ಟ ಕಣ. ಮತ್ತೆ ನಮ್ ಪಾಂಚಾಲಿ ಕತೆ ಯಾವನು ಗೊತ್ತು? ಪಾಂಡೂರ್ ಕೇಳ. ಏನ್ರ ಮಾಡ್ತಾ ಇದ್ದೀರಾ ಇಲ್ಲಿ? ಕಾಣ್ತಾ ಇಲ್ವಾ? ಮೋಟರ್ ರಿಪೇರಿ ಮಾಡ್ತಾ ಇದೀಯ. ಅಯ್ಯ ಸುಮ್ಮನೆ ನಿಂತ್ಕೊಳ್ರಿ. ಏನ್ರಯ್ಯ? ಸರ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಕಮ್ ಸರ್. ವೆಲ್ಕಮ್ ಅವ್ರ ಅಡ್ಡ. ಪ್ಲೀಸ್ ಕೂತ್ಕೊಳ್ಳಿ ಸರ್. ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಯು ಆರ್ ಮೈ ಡ್ಯಾಮೇಜರ್ ಸರ್. ಗ್ರೂಪ್ 2 ಪ್ಲೀಸ್ ಸರ್. ನೀವಿಂತ ಅನ್ಯಾಯ ಮಾಡ್ಬೋದ ಸರ್ ನನಗೆ? ನಾನೇನ್ ಮಾಡಿದ್ನು? ಅಲ್ಲ ಸರ್, ಪರದೇಶಿ ಕರ್ಕೊಂಬಂದು ನಮ್ಮನ್ನ ಪರದೇಶಿ ಮಾಡ್ಬಿಟ್ರಿ. ಅವನ್ ಯಾರೋ ಬಸ್ ಕಂಡಕ್ಟರ್ ಹತ್ರ ನಾಯಿ ಹೊಡ್ದಂಗ್ ಓಡಿಸಿದ್ರಲ್ಲ ಸರ್. ಇದೇ ಟ್ರೈನ್ ಸರ್. ಯಾವ ಬಸ್ಸು? ಯಾವ ಕಂಡಕ್ಟ್ರು? ಅದೇ ಸರ್, ಬ್ಯಾಗ್ ಓಪನ್ ಮಾಡದ್ನ, ಜಿಪ್ ತೆಗದ್ನ. ಅಲ್ರೋ, ಎಷ್ಟು ಕಾರ್ಯಕ್ರಮ ಮಾಡಿಸಿದ್ದೀನಿ, ಪರದೇಶಕ್ಕೆ ಕರ್ಕೊಂಡ್ ಬಂದಿದ್ದೀನಿ, ಇಂಥ ಕಡೆ ಬಂದು ಗುಂಡು ಹಾಕೊಂಡು ಏನ್ರೋ ಇದೆಲ್ಲ? ಹಾಕಿ ಸರ್ ಪ್ಲೀಸ್. ನೀವಂತೂ ಕೊಡ್ಸಲ್ಲ, ನಾವ್ ಕೊಡ್ತೀವಿ ತಗೊಳ್ರಿ. ಹಾಕೋ ನನಗೆ, ಹಾಕೋ. ಹಾಕಲ್ಲ ನೀವೀಗ ಹಾಕಿದ್ರೆ ನಾನು ಹಾಕ್ಬಿಡ್ತೀನಿ. 90 ಕೊಡಿ. ಇನ್ನೊಂದು 30. ಓಕೆ ಇವಾಗ ಒಳ್ಳೇದಲ್ಲ ಮಗ. ನೀನು ಎಲ್ಲ ಕುಡ್ಕೊಂಡ್ರೆ ನಾವೇನು ಕುಡಿಯ? ನಮಸ್ಕಾರ ನಮಸ್ಕಾರ. ವಾಟ್ಸ್ ಆಲ್ ದಿಸ್? ಅಯ್ಯೋ ಬಾಬಾ, ಟೆನ್ಷನ್ ಆಗ್ಬೇಡಿ. ನಿಮ್ ಊರಿಗೆ ನಾವು ಬಂದ್ರೆ ಹೇಗೆ ವೆಲ್ಕಮ್ ಡ್ರಿಂಕ್ ಕೊಡ್ತಿರೋ ಹಾಗೆ ನಮ್ಮ ಊರಿಗೆ ಬಂದ್ರೆ ವೆಲ್ಕಮ್ ಸಾಂಗ್, ವೆಲ್ಕಮ್ ಡ್ಯಾನ್ಸ್. Nobody say. I don't like this noise, you know. Okay. Come this side. ಏನಣ್ಣ, ನಮ್ ಬಾಬಿ ಎಳಿಯಂತ್ರಿಗೆ ನಮ್ ವಾದ್ಯಗಳು ಇಷ್ಟ ಆಗ್ಲಿಲ್ಲ ಅಂತ ಕಾಣ್ತದೆ. ಮತ್ ಹಿಂಗಾದ್ರೆ ಹೆಂಗ್ರಿ? ನನಗೆ ಯಾಕ ಅವ್ರು ಇಷ್ಟ ಆಗ್ಲಿಲ್ಲ ತಗೊಳ್ಳಿ. ಏಯ್, ನನ್ ತಂಗಿನ ಮದ್ವೆ ಆಗ್ತಿರೋದು ಅವನ ನೀನ? ಅವನು. ಮತ್ತೆ ನೀನು? ಯಜಮಾನ್ರೆ, ಸಾಯಂಕಾಲ ಪ್ರೋಗ್ರಾಮ್ ಹೇಗೆ? ಹಂಗಾರೆ ಟಿಕೆಟ್ ಹಾಕ್ಸ್ಬಿಡ್ಲಾ? ಏಯ್, ಯಾರಿಗಿಷ್ಟ ಆಯ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಇವತ್ ಸಾಯಂಕಾಲ ನೀವು ಪ್ರೋಗ್ರಾಮ್ ಕೊಟ್ಟಿಲ್ಲ ಅಂದ್ರೆ ನಿಮ್ಮೆಲ್ಲರಿಗೂ ಟಿಕೆಟ್ ನಾನು ಹಾಕಿಸ್ತೀನಿ. ಅಕ್ಕ 2 ಡೇಟು. ಸೌಂಡ್ ಇಲ್ದೆ ಹೊಡ್ಕೊಂಬನ್ನಿ. ಜೀವನೂ ನಿನಗೆ ಕೊಟ್ಟು ಜೀವನನೂ ನಿನ್ ಜೊತೆ ಮಾಡ್ಬೇಕು ಅಂತ ಇಷ್ಟಪಡ್ತೀನಿ. ನಡಿ, ಇಂಡಿಯಾಗೆ ಹೋಗೋಣ. ನಿಮ್ ನಿರ್ಧಾರಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಯಾಕೆ ಪ್ರೋಗ್ರಾಮ್ಗೆ ಬರಲ್ವಾ? ನಂಗೆ ಮೂಡಿಲ್ಲ, ನೀವು ಹೋಗಿ. ನಾನು ಹೇಳಿದ್ದು ಏನ್ ಯೋಚನೆ ಮಾಡಿದೆ? ನೋಡಿ, ನಾನು ಆಗ್ಲೇ ಹೇಳಿದ್ನಲ್ಲ, ಅದೆಲ್ಲ ಆಗೋ ಕೆಲಸ ಅಲ್ಲ. ಪ್ಲೀಸ್ ಹೋಗಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ನಿನ್ ಮದುವೆ. ನಿನ್ ಮನ್ಸಿನ ಮಾತು ಕೇಳಿ ನನ್ ಜೊತೆ ಬರ್ತೀಯೋ ಅಥವಾ ಮನೆ ಸಂಪ್ರದಾಯಕ್ಕೆ ಹೆದರಿ ಯಾರೋ ಗೊತ್ತಿಲ್ದಿರೋನ್ ಜೊತೆ ತಾಳಿ ಕಟ್ಟಿಸ್ಕೊಂತೀಯೋ ಯೋಚನೆ ಮಾಡು. ಬೆಳಿಗ್ಗೆ ದುಲಿಕೇಲ್ ಬೆಡ್ದಲ್ಲಿ ಕಾಯ್ತಾ ಇರ್ತೀನಿ 10 ಗಂಟೆಗೆ ನಿನಗೋಸ್ಕರ. ಮರಿಬೇಡ. ಬಾಗಿಲು ಹಾಕ್ಬಿಡ್ತಾರಲ್ಲ. ಹಲೋ, ಯಾರಲ್ಲಿ? ಯಾರಾದ್ರೂ ಇದ್ದೀರಾ ಆ ಕಡೆ? ಇಲ್ಲಿ ಸೇರಿರುವ ರಾವ್ ಕುಟುಂಬದವರೆಲ್ಲರಿಗೂ ಕನ್ನಡ ಜಾನಪದ ಕಲಾ ಮೇಳ ಬೆಂಗಳೂರು ಇವರು ಮಾಡುವ ಅನಂತ ನಮಸ್ಕಾರಗಳು. ಸ್ವಾಮಿ,
ನಾವು ಕಲಾವಿದರು, ಹೇಳಿ ಕೇಳಿ ಜನಪದ ಕಲಾವಿದರು. ತಮಾಷೆಯಾಗಿ ಮಾತಾಡ್ತೀವಿ, ನಡ್ಕೋತೀವಿ, ಒಂದೊಂದ್ಸಲ ವಿದೂಷಕರ ತರ ಕೂಡ ನಿಮ್ಮಂದೆ ಕಾಣ್ತೀವಿ. ನೀವು ಸಭಿಕರು ಅಷ್ಟೇ ಅಲ್ಲ, ನಮ್ಮೆಲ್ಲರ ಅನ್ನದಾತರು ನೀವು. ನಾವು ನುಡಿಸೋ ವಾದ್ಯಗಳ ಮೂಲಕ ನಮ್ಮನ್ನು ನಾವು ಮರೀತೀವಿ. ನಿಮ್ಮಗಳ ಚಪ್ಪಾಳೆ, ಸೀಟಿ ಇವೇ ನಮಗೆ ಶ್ರೀರಕ್ಷೆ. ಇವತ್ತು ನಾವಿಲ್ಲಿ ಜಾನಪದದ ಮಧುರ ದಾಂಪತ್ಯ ಪ್ರಸಂಗವನ್ನ ನಿಮ್ಮ ಮುಂದೆ ನೃತ್ಯದ ಮೂಲಕ ಅಭಿನಯಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ನಮ್ಗಳ ಮೇಲಿರಬೇಕು. ನಮಸ್ಕಾರ. ಹಲೋ, ಮೇ ಐ ಕಮ್ ಇನ್? ಹಲೋ ಹಲೋ, ಕ್ಯಾನ್ ಐ ಸಿಟ್ ಹಿಯರ್? ಲಾನಲ್ಲಿ ಪ್ರೋಗ್ರಾಮ್ ನಡೀತಾ ಇದ್ರೆ ನೀವು ಒಬ್ಬರೇ ರೂಮಲ್ಲಿ ಕುತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಸ್ವಲ್ಪ ತಲೆನೋವು. ಓಕೆ ಓಕೆ, ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಟೈಮ್. ಈ ಅಪ್ಲಿಕೇಶನ್ ಒಂದು ಸೈನ್ ಹಾಕಿ. ಏನಿದು? ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ, ಅದ್ರ ಅಪ್ಲಿಕೇಶನ್. ನೀವು ಕೆಲ್ಸಕ್ಕೆ ಸೇರ್ಕೊಳ್ಳೋಕೆ ನಾನು ಯಾಕೆ ಸೈನ್ ಮಾಡಬೇಕು? ವಾಟ್ ಫನಿ ಯಾರ್, ಈ ಅಪ್ಲಿಕೇಶನು ನಿನಗೆ ಕೆಲಸ ಕೊಡ್ಸೋದಕ್ಕೆ. ನಾನು ಯಾವಾಗ ಹೇಳ್ದೆ ಕೆಲಸ ಮಾಡ್ತೀನಿ ಅಂತ? ಮತ್ತೆ ಮದುವೆ ಆದ್ಮೇಲೆ ಅಮೆರಿಕಾದಲ್ಲಿ ಸುಮ್ಮನೆ ಕೂತಿರ್ತೀಯಾ? ನೋಡು, ಎವ್ರಿಬಡಿ ಶುಡ್ ವರ್ಕ್ ದೇರ್. ಅದು ಸೋಮಾರಿ ದೇಶ ಅಲ್ಲ. ಇಟ್ಸ್ ವೆರಿ ಕ್ರಿಯೇಟಿವ್ ಆ್ಯಂಡ್ ಎನರ್ಜೆಟಿಕ್ ಕಂಟ್ರಿ. ಒನ್ ಥಿಂಗ್ ಐ ವಾಂಟ್ ಟು ಮೇಕ್ ಇಟ್ ಕ್ಲಿಯರ್, ಐ ಆಮ್ ವೆರಿ ಕ್ಯಾಲ್ಕುಲೇಟಿವ್ ಮ್ಯಾನ್. ಟೈಮ್ ಈಸ್ ಮನಿ ಫಾರ್ ಮೀ. ಸಮಯ ಅಂದರೆ ಹಣ ನನಗೆ. ಯು ಗಾಟ್ ದ್ಯಾಟ್? ಸಾರಿ, ಐ ಜಸ್ಟ್ ವೇಸ್ಟೆಡ್ ಯುವರ್ ಟೈಮ್. ಎನಿಹೋ, ಇಟ್ಸ್ ಟೈಮ್ ಟು ಗೋ ಟು ಬೆಡ್ ಫಾರ್ ಮೀ. ಈ ಅಪ್ಲಿಕೇಶನ್ಗೆ ಒಂದು ಸೈನ್ ಮಾಡಿಟ್ಟಿರಿ. ಓಕೆ, ಬಾಯ್, ಗುಡ್ ನೈಟ್. ಮನ್ಯಾಗ ಯಾರೂ ಇಲ್ಲ, ಏನು ಮಾಡೋಣ? ನನ್ನ ಹೆಂಡತಿಗೆ ಮುತ್ತಿನ ಸರ ಕೊಡಿಸ್ಬಾರ್ದು. ನಾನು ಕೊಡುವ ಒಂದೊಂದು ಮುತ್ತು ಅದರ ಜ್ಞಾಪಕನೇ ಅವಳಿಗೆ ಮುತ್ತಿನ ಸರ ಆಗಬೇಕು. ನನ್ನ ಕೈ ಬೆರಳುಗಳು ಅವಳ ಕೈ ಬೆರಳಿಗೆ ಸೋಕದ ನೆನಪಲ್ಲಿ ಚಿನ್ನದ ಉಂಗುರಾನು ಬೇಡ ಅನ್ನಿಸ್ಬೇಕು. One thing I want to make it clear, I am very calculative man. Time is money for me. ಸಮಯ ಅಂದರೆ ಹಣ ನನಗೆ. ನೀವು ನನ್ನ ಜೊತೆ ಇಂಡಿಯಾಗೆ ಬಂದರೆ ಜೀವನ ಎಷ್ಟು ಸುಂದರವಾಗಿರುತ್ತೆ ಗೊತ್ತಾ? ದೂರದಲ್ಲೊಂದು ಬೆಟ್ಟ, ಆ ಬೆಟ್ಟದ ಮೇಲೊಂದು ಮನೆ, ಆ ಮನೆ ಸುತ್ತಲೂ ಹೂವಿನ ತೋಟ, ಹೂವಿನ ಸುವಾಸನೆ. ಅಲ್ಲಿ ನಾವಿಬ್ಬರೇ ಬೆಳಿಗ್ಗೆ ದುಲಿಕೇಲ್ ಬೆಟ್ಟದಲ್ಲಿ ಕಾಯ್ತಾ ಇರ್ತೀನಿ 10 ಗಂಟೆಗೆ ನಿನಗೋಸ್ಕರ. ಚಾರ್ಮಿ, ಅಳಬೇಡ. ನಾನು ಮಾಡ್ತಾ ಇರೋದು ತಪ್ಪೋ ಸರಿನೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೇ ಹುಚ್ಚಿ, ಪ್ರೀತಿನ ಪಡೆಯೋಕ್ಕೋಸ್ಕರ ಹೀಗೆ ಮನೆ ಬಿಟ್ಟು ಬಂದಿರೋ ಹುಡುಗಿ ಪ್ರಪಂಚದಲ್ಲಿ ನೀನೇನು ಮೊದಲನೇವಳಲ್ಲ. ನಮ್ಮನೆ ಗೌರವ ನನ್ನಿಂದಾಗಿ ಹಾಳಾಗ್ತಿದ್ಯೇನೋ ಅಂತ ಅನ್ನಿಸ್ತಾ ಇದೆ. ಅದನ್ನೆಲ್ಲ ಈಗ ಯಾಕೆ ಯೋಚನೆ ಮಾಡ್ತಿದೀಯಾ? ನೀನೇನು ಸಂಬಂಧನೇ ಬೇಡ ಅಂತ ಕಳ್ಕೊಂಡು ಬಂದಿಲ್ವಲ್ಲ. 2 ದಿನ ಹೋಗ್ಲಿ, ಎಲ್ಲ ಸರಿ ಹೋಗುತ್ತೆ. ನಾವು ಇಂಡಿಯಾಗೆ ಹೋಗೋದಕ್ಕೆ ಎಲ್ಲ ಏರ್ಪಾಡು ಮಾಡಿದ್ದೀನಿ. ಊರು ಕೇರಿ ಏನು ಗೊತ್ತಿಲ್ದಿರೋ ನನ್ನಂಥವನ್ನ ನಂಬಿ ಇಷ್ಟು ದೂರ ಬಂದಿಯಲ್ಲ, ನಿಜವಾಗ್ಲು ನಿನ್ನ ಪ್ರೀತಿ ಗ್ರೇಟ್. ಕೊನೆವರೆಗೂ ನಿನಗೆ ನಾನು, ನನಗೆ ನೀನು, ನಮ್ಮ ಪ್ರೀತಿಗೆ ಆ ಮೇಘಗಳೇ ಸಾಕ್ಷಿ.
ಯಾಕಾಗಿ ನೋಡ್ತಾ ಇದೀಯಾ? ಬಾ, ಕೂತ್ಕೋ. ಇದು ನನಗೆ ಗೊತ್ತಿರೋರ್ ಮನೆನೇ. ನಾನು ಸ್ವಲ್ಪ ಹೊರಗೋಗಿ ಬರ್ತೀನಿ, ಆಯ್ತಾ? ನೀ ಇಲ್ಲೇ ಇರು. ಸ್ವಲ್ಪ ಹೊತ್ತಷ್ಟೇ, ಬಂದ್ಬಿಟ್ಟೆ. ನೀನ್ ರೆಸ್ಟ್ ತಗೋ. ಈಗಲೇ ಬಂದೆ. ಹೋಗಿ ಬರ್ತೀನಿ ಅಂಕಲ್. ಅರೆ, ಟೇಕ್ ಇಟ್ ಈಸಿ. ನೀವ್ಯಾಕೆ ಬೇಜಾರು ಮಾಡ್ಕೊತೀರಿ? ಬೇಜಾರು ಮಾಡ್ಕೋಬೇಕಾಗಿರೋದು ನಾನೇ ನಗ್ದಾಗ್ತಾ ಇದ್ದೀನಿ. ಎಲ್ಲ ಸರಿ ಹೋಗುತ್ತೆ ಬಿಡಿ. ಲೈಫಲ್ಲಿ ಇದೆಲ್ಲ ಕಾಮನ್. ನನಗೆ ಬೇಜಾರಾಗಿದ್ದು ನನ್ನ 3 ದಿವಸ ವೇಸ್ಟ್ ಆಯ್ತಲ್ಲ ಅಂತ. ಮುಂಚೆನೇ ಗೊತ್ತಿದ್ದಿದ್ರೆ ನಾನಿಲ್ಲಿ ಬರ್ತಾನೆ ಇರಲಿಲ್ಲ. ಹಾಯ್ ಪಾಂಚಾಲಿ ಅವರೇ. ಹಲೋ ಪಾಂಚಾಲಿ ಅವರೇ. ನಿಮ್ಮ ಎಂಟೈರ್ ಟೀಮು, ನಿಮ್ಮ ಮ್ಯೂಸಿಕ್ಕು ನಂಗೆ ತುಂಬ ಇಷ್ಟ ಆಯಿತು. 3 ದಿವಸ ನಿಮ್ಮ ಜೊತೆ ಇದ್ದಿದ್ದು ಒಂಥರ ರಿಲ್ಯಾಕ್ಸ್ ಆದಂಗಾಯ್ತು. ಹಾಂ, ಅಮೇರಿಕಾದಲ್ಲಿ ನಿಮ್ಗೊಂದು ಶೋ ಆರ್ಗನೈಸ್ ಮಾಡ್ತೀನಿ, ನೀವೆಲ್ಲರೂ ಬರಬೇಕು. ಓಕೆ? ಹಾಂ, ಅಮೇರಿಕಾದಲ್ಲೂ ನೀವು ಪಾಂಚಾಲಿ ಪಾತ್ರ ಮಾಡಬೇಕು. ಓಕೆ? ಬಾಯ್ ಗೈಸ್, ಬಾಯ್. ಸಿ ಯು ಇನ್ ಅಮೇರಿಕಾ. ಅಣ್ಣ, ನಮ್ ರಾಜ ಇಲ್ಲ ಅಣ್ಣ, ಕಾಣಿಸ್ತಾನೆ ಇಲ್ಲ. ಯಾರು ಗೊತ್ತು ಅವ್ನು ಎಲ್ಲಿ ಹೋಯ್ತಾನೆ, ಯಾವಾಗ ಬರ್ತಾನೆ, ಯಾರು ಹುಡುಗಿರ್ತಾನೆ ಅಂತ ಯಾರು ಯಾವಾಗ ಹೇಳ್ಬಿಟ್ಟು ಹೋಗೋನು ಹೇಳು. यस इंस्पेक्टर, वो लड़की थामेल स्ट्रीट में है. शी इज देयर. इवाग ಇದೆ ಅವಳಿಗೆ. ಹಲೋ, ಅಲ್ಲೂ ಇಲ್ವಾ? ಹಲೋ, ಓಕೆ ಸರ್. ಯಾರ್ದು ಫೋನು? ಚಾರ್ಮಿನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಏನಾಗಿದೆ ನಮ್ಮ ಮನೆಗೆ? ಯಾರ ದೃಷ್ಟಿ ಬಿತ್ತೋ ಈ ಮನೆಗೆ? ಏನು ಪಾಪ ಮಾಡಿದೀವಿ ಅಂತ ನಮ್ಗೆ ಶಿಕ್ಷೆ? ಅವಳು ಯಾಕೆ ಹೋದ್ಲು ಅಲ್ಲಿಗೆ? ಎಂಥ ಪಾಪಿ ಮಗಳನ್ನ ಹೆತ್ಬಿಟ್ಟೆ ನಾನು. ಅವಳು ನನ್ನ ಮಗಳಲ್ಲ. ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಾನು ಹೋಗೋಣ, ಕರ್ಕೊಂಬರ್ತೀನಿ. ನಾನು ನಮಸ್ಕಾರ ಸಾಬ್. ಅಪ್ಪ ಅಂತ ನನ್ನ ಕರಿಬೇಡ. ನೀನ್ ನನ್ನ ಅಪ್ಪ ಅಂತ ಕರೆಯೋ ಯೋಗ್ಯತೆ ಈಗ ನಿನಗಿಲ್ಲ. ನಾನು ಇಲ್ಲಿಗೆ ಬಂದಿದ್ದು ನಿನ್ ಬಿಡಿಸ್ಕೊಂಡು ಹೋಗಕ್ಕಲ್ಲ. ನೀ ಮಾಡಿದ್ಯಲ್ಲ ಘನಂದಾರಿ ಕೆಲಸ, ಅದು ಕೊನೆಯದಾಗಿ ಒಂದು ನಮಸ್ಕಾರ ಹಾಕಕ್ ಬಂದಿದ್ದೀನಿ. ಹೊಸದಾಗಿ ಚಪ್ಪಲಿನೂ ಕೊಂಡ್ಕೊಂಡಾಗ ಮನೆ ಒಳಗೆಲ್ಲ ಮೆಟ್ಕೊಂಡು ನಡೀತೀನಿ. ಆದ್ರೆ ಒಂದ್ಸಲ ಅದನ್ನ ಕಾಲ್ಗೆ ಹಾಕೊಂಡು ಹೊರಗೆ ಹೋಗಿ ಬಂದ್ರೆ ಅದರ ಜಾಗ ಹೊರಗಡೆನೆ. ಚಾರ್ಮಿ, ಏನಮ್ಮ ಇದೆಲ್ಲ? ಅಣ್ಣ, ಈಗ ನನ್ನೇನು ಕೇಳಬೇಡ. ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀನಮ್ಮ. ಅವರು ಲಾಯರ್ನ ಕರ್ಕಮ್ಮ ಅಂತ ಹೇಳಿದ್ದಾರೆ. ಸ್ವಲ್ಪ ಹೊತ್ತು ನಾನು ಕರ್ಕೊಂಬಂದ್ಬಿಡ್ತೀನಿ. ಓಕೆ ಗೌತಮ್, ರಿಲೀಸ್ ಕರೋ ಉಸೆ. ನಾನೊಬ್ಬಳನ್ನೇ ಬಿಟ್ಟು ಎಲ್ಲಿ ಹೋಗಿದ್ದೀರಿ ನೀವು?
ನೀನು ಹುಟ್ಟು ಬಟ್ಟೆಲೆ ಮನೆ ಬಿಟ್ಟು ಬಂದಿದ್ಯಲ್ಲ, ಸೀರೆ ತಂದಿದ್ದೀನಿ. ಸಾರಿ, ನನಗೆ ಅದು ಅಂಥ ಜಾಗ ಅಂತ ಗೊತ್ತಿರಲಿಲ್ಲ. ರಾಜ, ನೀನು ಸಿಗರೆಟ್ ಸೇತಾ ಇದ್ಯಾ? ಡ್ರಿಂಕ್ಸ್ ಮಾಡುವಾಗ ಸಿಗರೆಟ್ ಸೇದಿದ್ರೇನೆ ಮಜಾ. ಇದೆಲ್ಲ ಜಸ್ಟ್ ಫಾರ್ ಚೇಂಜ್. ಜನ ಚೇಂಜ್ ಕೇಳ್ತಾ ಇದ್ದಾರೆ, ಚೇಂಜ್ ಕೊಡ್ತಾ ಇದೀವಿ. ಎಲೆ ಕೆಂಚಿತಾರೆ ನಮ್ಮನೆ ಗಂಟಬ್ಬಾರೆ, ನೀ ಬಾರದೆ ಹೋದರೆ ನಾಕೆರೆ ಬಾವಿ ಪಾಲೆ, ನಾಕೆರೆ ಬಾವಿ ಪಾಲೆ. ಏನಾಗಿದೆ? ಯಾಕೆ ಹೀಗಾಡ್ತಾ ಇದ್ದೀರಾ ನೀವು? ಖುಷಿ, ಸಂತೋಷ, ಉಲ್ಲಾಸ, ಉನ್ಮಾದ, ಹ್ಯಾಪಿ. ನಿಮ್ಮ ನೇಪಾಳಿ ಭಾಷೆಯಲ್ಲಿ ಏನಂತಾರೆ? ಖುಷಿ. ಅದಾಗಿದೆ. ಏನ್ ಹುಡುಗಿರ್ರಿ ನೀವು? ಯಾರಾದ್ರೂ ನನ್ನ ಪ್ರೀತಿಸ್ಲಿ ಅಂತ ಕಾಯ್ತಾ ಇರ್ತೀರ. 2 ಲುಕ್ಕು, 4 ಸ್ಮೈಲು, 8 ಮಾತು, 16 ಲೈನಿಂದ ನಿನ್ನ ಮರೆಯಲಾರೆ ಅಂತ ಒಂದು ಸಾಂಗು. ಅಷ್ಟಕ್ಕೆ ಬಿದ್ದುಬಿಡ್ತೀರ. ಇಂಥ ಸ್ಕೂಲ್ಗೆ ಸೇರಿಸಿದ್ರೇನೆ ನನ್ನ ಮಗಳು ಚೆನ್ನಾಗಿ ಓದೋದು, ಇಂಥ ಬಟ್ಟೆ ಹಾಕೊಂಡ್ರೇನೆ ಚೆನ್ನಾಗಿ ಕಾಣೋದು ಅಂತ ಯೋಚನೆ ಮಾಡೋ ಅಪ್ಪ ಅಮ್ಮಂದ್ರು ಇಂಥವನು ಕೊಟ್ಟು ಮದುವೆ ಮಾಡಿದ್ರೇನೆ ಸುಖವಾಗಿ ಬಾಳೋದು ಅಂತ ಯೋಚನೆ ಮಾಡಿರ್ತಾರೆ. ಅಷ್ಟರಲ್ಲಿ ಅವಸರ ಪಟ್ಟು ದಾರಿಲೋಗೋನ್ಗೆ ದೇಹ ಮನಸ್ಸು 2 ಬಡಿಸ್ಬಿಡ್ತಿರಲ್ಲ. ಇಟ್ಸ್ ಟೂ ಬ್ಯಾಡ್. ಯು ಸಿ, ಹುಡುಗರು ಅಷ್ಟೇ. ಹುಡುಗಿರ್ನ ಪಡೆಯೋಕ್ಕೋಸ್ಕರ ಊಟ ಬಿಡ್ತಾರೆ, ನಿದ್ದೆ ಬಿಡ್ತಾರೆ, ಫ್ರೆಂಡ್ಸ್ನು ಬಿಟ್ಬಿಡ್ತಾರೆ. ನಾನು ನಿನಗೋಸ್ಕರ ಗಡ್ಡ ತೆಗೆದು ಬಿಟ್ಟೆ, ಒಳ್ಳೆ ಬಟ್ಟೆ ಹಾಕೊಂಡ್ಬಿಟ್ಟೆ, ಸಿಗರೇಟ್ ಸೋದೋದ್ ಬಿಟ್ಟೆ, ಕುಡಿಯೋದ್ ಬಿಟ್ಟೆ, ಬಿಟ್ಟೆ 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 ಎಲ್ಲ ಬಿಟ್ಟೆ. ಎಲ್ಲ ನಿನಗೋಸ್ಕರ. ನನಗೋಸ್ಕರ ಒಂದು ಬಿಡ್ತಾ ಇದ್ದೀನಿ. ಏನದು? ನಿನ್ನ ಬಿಡ್ತಾ ಇದ್ದೀನಿ. ನಿಮ್ಗೆಲ್ಲೋ ಡ್ರಿಂಕ್ ಜಾಸ್ತಿ ಆಗಿರ್ಬೇಕು. ಬಂದ್ ಮಲ್ಕೊಳ್ಳಿ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಿನ್ನ ಲವ್ ಮಾಡೋ ಡ್ರಾಮಾ ಮಾಡಿದೆ, ನೀನ್ ಯಾ ಮಾರ್ಬಿಟ್ಟೆ. ನಿನ್ನ ಪೊಲೀಸ್ನವ್ರಿಗೆ ಹಿಡ್ಕೊಟ್ಟಿದ್ದು ನಾನೇ. ಈ ನಡು ನೀರಿನಲ್ಲಿ ಕೈ ಬಿಡೋದು ಅಂತಾರಲ್ಲ, ಅದು ಇದೆ. ಈ ನೇಪಾಳದ ಸುಂದರವಾದ ಸರೋವರ, ಅದರಲ್ಲಿ ಪ್ರೀತಿಯ ಹುಡುಗಿ, ಮೋಸದ ಹುಡುಗ. ಹಾಗೆ ಲವ್ ಮಾಡೋರೆಲ್ಲ ನನ್ನ ಆಣೆ, ನಿನ್ನ ಆಣೆ, ತಾಯಿ ಆಣೆ, ತಂದೆ ಆಣೆ, ನಿನ್ನ ಕೈ ಬಿಡಲ್ಲ ಅಂತೆಲ್ಲ ಆಣೆ ಮಾಡ್ತಾರೆ. ನಾನು ಮೇಘಗಳ ಮೇಲೆ ಆಣೆ ಮಾಡಿದಾಗ್ಲೇ ನಿಂಗೆ ಗೊತ್ತಾಗಬೇಕಾಗಿತ್ತು. ಆ ಮೇಘ ಪಾಸಿಂಗ್ ಕ್ಲೌಡ್, ಶಾಶ್ವತ ಅಲ್ಲ. ಈಗ ನಾನು ಅಷ್ಟೇ. ನನ್ನ ಪ್ರೀತಿ, ನನ್ನ ಆಣೆ ಯಾವುದು ಶಾಶ್ವತ. ಎಲ್ಲ ಮೇಘಗಳ ತರಾನೆ. ಬರ್ಲಾ? ಬಾಯ್. ರಾಜಾ, ರಾಜಾ, ರಾಜಾ ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ. ರಾಜಾ ನಿಂತ್ಕೋ. ನಡಿಯಪ್ಪ, ನಡಿ. ಚಲೋ ಚಲೋ. ನನಗೆ ಭಯ ಆಗುತ್ತೆ. ಪ್ಲೀಸ್ ರಾಜಾ, ರಾಜಾ ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ. ರಾಜಾ, ರಾಜಾ ಒಂಟಿಯಾಗಿದ್ದೀನಿ ನಾನು. ಪ್ಲೀಸ್ ರಾಜಾ, ಇದು ಮೋಸ. ನನ್ನ ನಂಬಿಕೆ ಮೋಸ ಮಾಡಬೇಡ ರಾಜಾ. ರಾಜಾ ಪ್ಲೀಸ್ ಹೋಗ್ಬೇಡ. ರಾಜಾ, ರಾಜಾ ನನ್ನ ಬಿಟ್ಟು ಹೋಗ್ಬೇಡ. ಪ್ಲೀಸ್ ರಾಜಾ. ಸರ್, ಚಾರ್ಮಿ ಸಿಕ್ಕಿದ್ರು. ಎಲ್ಲಿದ್ದಾಳೆ ಅವಳು? ವೈಶ್ಯಾವಾಟಿಕೆ ಕೇಸಲ್ಲಿ ಪೊಲೀಸರು ಕರ್ಕೊಂಡು ಹೋಗಿದ್ರಂತೆ.
ನಾವು ಸ್ಟೇಷನ್ಗೆ ಹೋಗಿದ್ವಿ. ಲಾಯರ್ನ ಕರ್ಕೊಂಡು ಹೋಗೋಷ್ಟರಲ್ಲಿ ಯಾರೋ ಬಂದು ಅವಳನ್ನ ಕರ್ಕೊಂಡೋಗಿದ್ದಾರಂತೆ. ಅವಳು ಮನೆ ಬಿಟ್ಟು ಯಾಕೆ ಹೋದ್ಲು, ಯಾರ ಜೊತೆ ಹೋದ್ಲು, ಅವಳನ್ನ ಆ ಕೇಸಲ್ಲಿ ಯಾಕೆ ಅರೆಸ್ಟ್ ಮಾಡಿದ್ರು, ಅವಳನ್ನ ಬಿಡಿಸಿದವರು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ನಾನು ಅವ್ರನ್ನ ನೋಡಿದೆ ಸರ್. ಹಾ, ಯಾರು? ನೀವು ನೋಡಿದ್ರ? ಅವನು ಹೇಗಿದ್ದ? ನಾನು ಅವ್ರು ನೋಡಿದ್ದು ಮೊದಲನೇ ಸಲ. ನಾನು ಚಾರ್ಮಿ ಅವ್ರನ್ನ ಕೇಳ್ಕೊಂಡೆ, ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ. ನಿಮಗೋಸ್ಕರ ನಿಮ್ಮಪ್ಪ, ನಿಮ್ಮಣ್ಣ, ಅತ್ತಿಗೆ ಎಲ್ಲರೂ ತುಂಬಾ ದುಃಖ ಪಡ್ತಿದ್ದಾರೆ ಅಂತ ಹೇಳಿದೆ. ಆದ್ರೆ ನಾನು ಮಾತೇ ಕೇಳಲಿಲ್ಲ. ನನ್ನ ಮನೆಗೆ ಬನ್ನಿ ಅಂತ ಎಷ್ಟು ಕೇಳ್ಕೊಂಡೆ. ನಾನು ಇವ್ರನ್ನ ಪ್ರೀತಿಸ್ತಾ ಇದ್ದೀನಿ, ಇನ್ಮೇಲೆ ನನ್ನ ತಂದೆ ತಾಯಿ ಎಲ್ಲ ಇವರೇ ಅಂತ ಹೇಳ್ಬಿಟ್ರು ಸರ್. ಅಯ್ಯೋ, ಹಿಂಗಾಗ್ಬಿಡ್ತಾ? ಇರ್ಲಿ, ಇದನ್ನೆಲ್ಲರೂ ಹೇಳ್ಬೇಕು. ಆ ಜೊತೆಲಿದ್ದ ವ್ಯಕ್ತಿ ನನ್ನ ತಲೆಗೆ ನೋಡಿ ನೋಡಿ ಸರ್, ಬಲವಾದ ಒಂದು ಪೆಟ್ಟು ಕೊಟ್ಟ ಸರ್. ನಾನು ಹಾಗೆ ಮುರ್ಚೆ ಹೋಗ್ಬಿಟ್ಟೆ. ಆಮೇಲೆ ಅವರಿಬ್ರು ಎಲ್ಲಿ ಹೋದ್ರೋ ನನಗೆ ಗೊತ್ತಾಗ್ಲಿಲ್ಲ. ನನಗೆ ತಂದೆ ಅಣ್ಣ ಯಾರೂ ಬೇಡ ಅಂತ ಚಾರ್ಮಿ ನಿಜವಾಗ್ಲೂ ಹೇಳಿದ್ಲ? ಡೋಲಕ್ಕೆ ಒಳಗಡೆ ಇಡೋ. ಒಂದ್ ನಿಮಿಷ. ಪ್ಯಾಕಿಂಗ್ ಇನ್ನೂ ನಡೀತಾನೆ ಇದೆಯೇನೋ? ಕೈ ಯಾಕೆ ಹೀಗೆ ಮಾಡಿದೆ? ನಾನು ಏನ್ ತಪ್ಪು ಮಾಡಿದ್ದೆ? ಈಗ ಗೊತ್ತಾಯ್ತಾ ಅವಮಾನ ಅಂದ್ರೇನು, ಒಂಟಿಯಾಗಿ ನರಳೋದು ಅಂದ್ರೇನು ಅಂತ? ಶೀಲದ ಮೇಲೆ ಆರೋಪ ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಅಂತ ಗೊತ್ತಾಯ್ತಾ? ಏನಾಗ್ತಿದೆ ಇಲ್ಲಿ? ಚಾರ್ಮಿ, ನೀ ಎಲ್ಲಿ ಹೋಗಿದ್ದೆ? ಅವನೇನೋ ಅವಮಾನ ಅಂತ ಇದ್ದಾನೆ, ಕಪಾಲಕ್ಕೆ ಹೊಡೆದೆ, ಅವನ್ ತಿರ್ಗಾ ಭಾಷಣ ಬೀಗ್ತಾ ಇದ್ದಾನೆ. ನನಗೊಂದು ಅರ್ಥ ಆಗ್ತಾ ಇಲ್ಲ. ಚಂದ್ರಮುಖಿನ ಹುಡುಕೊಂಡು ನೇಪಾಳಕ್ಕೆ ಬರ್ಬೇಕಾಗಿತ್ತು. ಆ ಸಮಯಕ್ಕೆ ಸರಿಯಾಗಿ ನೀವು ನಮ್ಮನ್ನ ಕರೆಸ್ಕೊಂಡ್ರಿ. ಚಂದ್ರಮುಖಿ, ಕಾಠ್ಮಂಡು, ನೇಪಾಳ ಇಷ್ಟು ಮಾತ್ರ ನನಗೆ ಗೊತ್ತಿತ್ತು. ಚಂದ್ರಮುಖಿ ಹೀಗೆ ಇದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನಿಲ್ಲಿಗೆ ಬಂದು ನಿನ್ನ ಹುಡುಕ್ತಾ ಹೋದಾಗ ನೀನೇ ಚಂದ್ರಮುಖಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎಲ್ರ ಹಾಗೆ ಚಾರ್ಮಿ ಅನ್ಕೊಂಡಿದ್ದೆ. ನಾನು ಯಾವಾಗ ನಿನ್ ಮದುವೆ ಇನ್ವಿಟೇಷನ್ ನೋಡಿದ್ನೋ ನಾನು ಹುಡುಕ್ತಾ ಇರೋ ಚಂದ್ರಮುಖಿ ನೀನೇ ಅಂತ ಗೊತ್ತಾಯ್ತು. ಆಗ ನಾನು ನಿನ್ನ ಹತ್ರ ಸಲಿಗೆ ಬೆಳೆಸ್ಕೊಂಡೆ, ಬೆರ್ತೆ, ನಿನ್ನ ಮೇಲೆ ಸೇಡ್ ತೀರಿಸ್ಕೊಂಡೆ. 3 ವರ್ಷದ ಕೆಳಗೆ ನೀನ್ ಇಂಡಿಯಾಗೆ ಬಂದಾಗ ಮಾಡಿದ ಒಂದು ಸಣ್ಣ ತಮಾಷೆ 3 ಜೀವಗಳನ್ನ ಬಲಿ ತಗೊಳ್ತು ಗೊತ್ತಾ? ಮಹಾಗಣಪತೆ ಮನಸಾ ಸ್ಮರಾಮಿ, ಮಹಾಗಣಪತೆ ಮನಸಾ ಸ್ಮರಾಮಿ. ತುಂಬಾ ಚೆನ್ನಾಗಿ ಮಾಡಿದ, ತುಂಬಾ ಚೆನ್ನಾಗಿ.
ಆಯ್ತು ಹಲೋ ಬನ್ನಿ ಅಮ್ಮ. ನಮಸ್ಕಾರ. ಹೌದಾ, ಥ್ಯಾಂಕ್ ಯು ಸರ್. ಯಾರಪ್ಪ? ನಮ್ಮ ರಾಧಂದು ಭರತನಾಟ್ಯ ಸ್ಪರ್ಧೆಗೆ ಅಪ್ಲಿಕೇಶನ್ ಕಳ್ಸಿದ್ವಲ್ಲ, ಆ ಸಂಘದಿಂದ. ಹಾ ಅಣ್ಣ, ಯಾವತ್ತಣ್ಣ? ನಾನ್ ಸೆಲೆಕ್ಟ್ ಆಗಿದ್ದೀನಾ? ಬೇಜಾರು ಮಾಡ್ಕೋಬೇಡ ಪುಟ್ಟಿ, ನೀನ್ ಸೆಲೆಕ್ಟ್ ಆಗಿಲ್ಲ. ಏ ಪುಟ್ಟಿ, ನೀನೇ ಕಳ್ತಿದ್ಯಾ? ನಿನ್ ನೃತ್ಯ ನೋಡೋ ಅದೃಷ್ಟ ಅವ್ರಿಗಿಲ್ಲ, ಅವ್ರು ಅಳ್ಬೇಕು. ಸಾಧನೆಗೆ ಅಭ್ಯಾಸ ಸಾಕಷ್ಟು ಮಾಡಬೇಕು. ಅಳ್ಬೇಡ ಪುಟ್ಟಿ, ನೀನು ಸೆಲೆಕ್ಟ್ ಆಗಿದೀಯಾ. ಯಾವಾಗ ಹೋಗುದಂತ? ನಾಳೆನೆ ಹೊರಡ್ಬೇಕಂತಪ್ಪ. ರಾತ್ರಿ 10 ಗಂಟೆ ಬಸ್ಸಿಗೆ ನಾಳೆ ಬಿಟ್ಬಿಡಿ. ನಾಡ್ದು ಬೆಳಗ್ಗೆ 10 ಗಂಟೆಗೆ ಸ್ಪರ್ಧೆ ಶುರು. ಬೆಂಗಳೂರಿಗೆ ಪುಟ್ಟಿನ ಕರ್ಕೊಂಡು ನೀನೇ ಹೋಗು, ನಿಮ್ಮ ಅಪ್ಪಂಗೇನು ಗೊತ್ತಾಗಲ್ಲ. ಅಮ್ಮ, ಅಪ್ಪನೂ ಪುಟ್ಟಿನೂ ಹೋಗ್ ಬರ್ಲಿಮ್ಮ. ಆಲೆ ಮನೇಲಿ ತುಂಬಾ ಕೆಲಸ ಬಿದ್ದಿದೆ. ಅಣ್ಣ ನೀನು ಬಾರಣ್ಣ ಪ್ಲೀಸ್ ಅಣ್ಣ. ಬೇಜಾರ್ ಮಾಡ್ಕೋಬೇಡ ನೀನು. ನಿನ್ ಪ್ರೋಗ್ರಾಮ್ನ ಟಿವಿಲಿ ನೋಡಿ ಖುಷಿ ಪಡ್ತೀನಿ. ಸ್ಪರ್ಧೆ ಶುರು ಆಗಿರ್ಬೋದಲ್ಲ ಮೇಡಮ್? ಇನ್ನೂ ಆಗಿರಲ್ಲ ಬಾಪ. ಯಾರೇ ನೀವು? ಯಾರು ಬೇಕು? ಇವತ್ತು ನನ್ನ ಮಗಳ ಕಾರ್ಯಕ್ರಮ ಇದೆಯಪ್ಪ ಇಲ್ಲಿ. ಇವತ್ತಿಲ್ಲಿ ಯಾವ ಕಾರ್ಯಕ್ರಮನೂ ಇಲ್ಲ ರೀ, ಹೋಗಿ. ಇವತ್ತೆಂದಿದ್ರು? ಇವತ್ತಿನ ಪ್ರೋಗ್ರಾಮ್ ನಾಳೆಗಿದೆ. ಹೌದಾ? ಏನ್ ಹಿಂಗಾಗಿ ಹೋಯ್ತಲ್ಲ. ಬಾಮ್ಮ, ಏನ್ ಮಾಡೋದು ಇವಾಗ? ಈಗ ಏನಪ್ಪ ಮಾಡೋದು? ಊರಿಗಂತೂ ಹೋಗಿ ವಾಪಸ್ ಬರಕ್ಕಾಗಲ್ಲ ಅಂತ ಉಳ್ಕೊಳ್ಳಿಕ್ಕೆ ಏನ್ ಮಾಡೋದು ಅಂತ. ಏನೋ ಮಾಡಕ್ಕಾಗುತ್ತೆ, ನಾವು ಗಾಳ ಹಾಕ್ತಾ ಇರ್ತೀವಿ, ಮಿಸ್ ಆಗ್ತಾನೆ ಇರ್ತದೆ ಅಲ್ವನಲ್ಲ. ಏನೋ ನಾವು ರಾಂಪುರದಿಂದ ಬಂದಿದ್ವಿ, ದೊಡ್ಡ ಕಲಾವಿದ್ರ ಮನೆತನ ನಮ್ದು. ನನ್ನ ಮಗಳ ನೃತ್ಯ ಕಾರ್ಯಕ್ರಮ ನಾಳೆನೋ ಮುಂದೆ ಹೋಗಿದೆಂತೆ. ಅದಕ್ಕೆ ಊರಿಗೆ ಹೋಗಿ ಬರೋದು ತುಂಬಾ ತೊಂದರೆ. ಇಲ್ಲೆಲ್ಲಾದ್ರೂ ಉಳ್ಕೊಳ್ಳಿಕ್ಕೆ ಒಂದು ಜಾಗ ಇದೆ ಹೇಳಿ ಸ್ವಾಮಿ. ಏನು ಹುಡುಗಿ ಚೆನ್ನಾಗಿದ್ದಾಳೆ, ನಮ್ಗೆ ಎಷ್ಟೊಂದು ಇದೆಯಲ್ಲ, ಕರ್ಕೊಂಡು ಹೋಗೋಣ. ಸಿಗರೇಟ್ ಬಿಸಾಕ. ಕಲಾವಿದರು ಅಂದ್ರೆ ನಮಗೆ ತುಂಬಾನೇ ಗೌರವ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಮ್ದೊಂದು ಚಿಕ್ಕ ಮನೆ ಇದೆ, ಅಲ್ಲೇ ಬೇಕಾದ್ರೆ ನೀವು ಉಳ್ಕೋಬಹುದು. ಆಗ್ಬೋದು. ಇದೇ ಈ ಬಡವನ ಗುಡಿಸ್ಲು. ಅಯ್ಯೋ, ಗುಡಿಸ್ಲು ಅಂತ ಯಾಕಂತೀರಾ? ಅರಮನೆ ಇದ್ದಾಗಿದೆ. ಮೇಲ್ಗಡೆ ಹೋಗಿ, ಅಲ್ಲೊಂದು ರೂಮ್ ಇದೆ, ರೆಸ್ಟ್ ತಗೋಬಹುದು. ಆಯ್ತು, ಬಾಮ್ಮ ಬಾಮ್ಮ. ಆಹಾ, ಚೆನ್ನಾಗಿದೆ ಅಲ್ಲ? ತುಂಬಾ ಚೆನ್ನಾಗಿದೆ ಅಪ್ಪ. ಬಹಳ ಒಳ್ಳೆ ಜನ. ನಾನು ಹೋಗಿ ಮುಖ ತೊಳ್ಕೊಂಡ್ ಬರ್ತೀನಿ. ಆಯ್ತಮ್ಮ, ಆಯ್ತಾಯ್ತು. ಎಲ್ಲ ರೆಡಿ ಮಾಡಿ ತಾನೆ? ಬಾಸ್, ಎಲ್ಲ ರೆಡಿ ಮಾಡಿದ್ದೀನಿ. ಎಲ್ಲ ಸರ್ಚ್ ಮಾಡಿ. ಇಲ್ಲೇ ಸೇರ್ಕೊಂಡಿದ್ದಾರೆ ಎಲ್ಲ. ಬಿಡಿ ಅವ್ರನ್ನ. ಇವ್ರು ಯಾರು ಗೊತ್ತಾ? ಯಾರು? ಮಿನಿಸ್ಟರ್ ಮಗ ಇವರು. ಇವನಾ? ಮಿನಿಸ್ಟರ್ ಮಗನ? ಎಲ್ಲ ಟಿವಿ ಚಾನಲ್ ಕರೆಸ್ತೀನಿ ನಡಿ. ಸರ್ ಇಲ್ಲೇ ಇದ್ದಾರೆ ಸರ್. ಏ ಮುದುಕ ಎದ್ದಳ ಮೇಲೆ. ಏನಾಯ್ತು ಸರ್? ಎಲ್ಲ ಹೇಳ್ತೀನಿ, ಇದ್ದಾಳೆ ಮುದ್ಕ. ನಡಿಯೋ ನಡಿಯೋ. ಏನೋ ಮಾಮನ ನೀನು? ನಡಿ, ಅಕ್ಕನ ಮನೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಡಿ. ಏನಾಯ್ತಪ್ಪ? ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಚಿನುಕುರುಳಿ ಇದ್ದಂಗಿದ್ಯಾ ನೀನು? ಏಯ್, ಯಾವ ಊರ ನಿಂದು? ಯಾವ ಏರಿಯಾನೆ? ಇಷ್ಟು ದಿವಸ ನೀನ್ ನೋಡೇ ಇಲ್ವಲ್ಲೇ? ಈ ಬಿಸ್ನೆಸ್ ಮಾಡೋರೆಲ್ಲ ನನಗೆ ಗೊತ್ತು. ನಾಲ್ಗೆ ಬಿಗಿಡಿದ್ ಮಾತಾಡ್ರಿ. ಇವಳು ನನ್ನ ಮಗಳು. ಸಂಬಂಧ ಹೇಳ್ಕೊಂಡೆ ಎಲ್ರು ಬಿಸ್ನೆಸ್ ಮಾಡೋದು. ಏಯ್, ಏನ್ ಮುಖ ನೋಡ್ತೀಯಾ? ಹೇಳ್ಕೊಂಬಾರ ಅವ್ರನ್ನ. ಚಂದ್ರಮುಖಿ, ಕಾಠ್ಮಂಡು, ನೇಪಾಲ್. ಮೇಡಮ್, ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್. ಫಾರಿನರ್ಸ್ಗೆ ಹೆರಾಸ್ಮೆಂಟ್ ಮಾಡಿ ತೊಂದರೆ ಕೊಡೋದು ತುಂಬಾ ದೊಡ್ಡ ಅಪರಾಧ. ಇವ್ರಗಳ ಮೇಲೆ ಇಂಥದ್ದೇ ಇನ್ನೂ 4-5 ಕೇಸ್ಗಳಿವೆ. ಆದ್ರೆ ರಾಜಕೀಯದ ಪ್ರಭಾವದಿಂದ ತಪ್ಪಿಸ್ಕೋತಾ ಇದ್ರು. ಈ ಸಲ ಸರಿಯಾಗಿ ಸಿಕ್ಕಾಕೊಂಡಿದ್ದಾರೆ. ಆದ್ರಿಂದ ಎಂಟೈರ್ ಮೀಡಿಯಾ ಪೀಪಲ್ ಕರೆಸಿ ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಸರ್, ನಾವು ನೇಪಾಲ್ ಪ್ರಜೆಗಳೇ ಆಗಿದ್ರು ಮೂಲದಲ್ಲಿ ಇಂಡಿಯನ್ಸ್, ಕರ್ನಾಟಕದವ್ರೆ. ಹಾಲಿಡೇ ಟ್ರಿಪ್ಗೋಸ್ಕರ ಇಲ್ಲಿವರೆಗೂ ಬಂದ್ವಿ. ನಾವು ನಾಳೆನೆ ಹೊರಟೋಗ್ತಾ ಇದೀವಿ. ಕಾನೂನು ಕೋರ್ಟು ಅಂತ ನಮಗ್ ಕಾಯಕ್ಕಾಗಲ್ಲ. ನೀವು ಕೊಟ್ಟಿರೋ ಒಂದು ಕಂಪ್ಲೇಂಟ್ ಸಾಕು ಬಿಡಿ, ಆಮೇಲೆ ನಾವು ನೋಡ್ಕೋತೀವಿ.
ಥ್ಯಾಂಕ್ ಯು ಸರ್. ವೆಲ್ಕಮ್ ಮೇಡಮ್. ಏನಮ್ಮ ನೀನು ಒಬ್ಬ ಹೆಣ್ಮಗಳಾಗಿ ಇನ್ನೊಬ್ಬ ಹೆಣ್ಮಗಳು ಹೀಗೆ ಮಾಡಬಹುದಾ? ನಾವು ಕಲಾವಿದರು, ಅಕಸ್ಮಾತ್ ಇವ್ರ ಕೈ ಸಿಕ್ಕಾಕೊಂಡ್ಬಿಟ್ಟಿವಿ. ಬಾಯಿ ಮುಚ್ಚ್ರಿ. ಕಲಾವಿದ್ರಂತೆ ಕಲಾವಿದ್ರು, ದುಡ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ? ನೋಡಿ, ನಾವ್ ನೀವ್ ತಿಳ್ಕೊಂಡಿರೋ ತರ ಜನಗಳಲ್ಲ. ರಾಂಪುರದಲ್ಲಿ ಒಳ್ಳೆ ಮನೆತನ ಅಂತ ಹೆಸರು ಪಡೆದಿದ್ದೀವಿ. ಗೊತ್ತಾಗ್ತಾ ಇದೆಯಲ್ಲ ಒಳ್ಳೆ ಮನೆತನದ ಲಕ್ಷಣ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಮ್ಮ. ಪ್ಲೀಸ್ ನಮ್ಮಿಬ್ಬರನ್ನು ಬಿಟ್ಬಿಡಕ್ ಹೇಳಿ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಅನುಭವಿಸಿ. ಅಮ್ಮ ಅಮ್ಮ ಅಮ್ಮ, ಪುಟ್ಟಿನೂ ಅಪ್ಪನೂ ಬಂದ್ರಾ? ಅಮ್ಮ ಅಮ್ಮ, ಏನಾಯ್ತಮ್ಮ? ನನಗೆ ಕ್ಷಮಿಸ್ಬಿಡೋಣ, ಇದ್ರಲ್ಲಿ ನಮ್ದೇನೂ ತಪ್ಪಿಲ್ಲ. ನೇಪಾಳದಿಂದ ಇಂಡಿಯಾ ಪ್ರವಾಸಕ್ಕೆ ಬಂದಿರೋ ಚಂದ್ರಮುಖಿ ಅನ್ನೋ ಹುಡುಗಿ ನಮ್ಗೆ ಈ ಪರಿಸ್ಥಿತಿ ತಂದು ಬಿಟ್ಲು. ಅವಳನ್ನ ಆ ದೇವ್ರು ಕ್ಷಮಿಸೋದಿಲ್ಲ. ಅವಳು ಹೋದ್ಮೇಲೆ ಟಿವಿ ಚಾನೆಲ್ನವರು ಪತ್ರಿಕೆನವರು ಬಂದ್ರು. ಇಷ್ಟೊತ್ತಾಗ್ಲೇ ಎಲ್ಲ ಟಿವಿಲು ಪತ್ರಿಕೆಲು ನಮ್ಮಿಬ್ರು ಫೋಟೋ ಬಂದಿರುತ್ತೆ. ನಮ್ಮ ಮಾನ ಬೀದಿ ಪಾಲಾಯ್ತು. ನೀನ್ ತಲೆ ಎತ್ಕೊಂಡು ತಿರ್ಗೋಕ್ಕಾಗಲ್ಲ ಅಂತ ಈ ನಿರ್ಧಾರಕ್ಕೆ ಬಂದ್ವಿ. ಅಮ್ಮ ಚೆನ್ನಾಗಿ ನೋಡ್ಕೋ, ಆದ್ರೆ ನಮ್ಮಿಬ್ರು ಆತ್ಮ ಮಾತ್ರ ಹುಡುಗಿನ ಕ್ಷಮಿಸೋಲ್ಲ. ಆಗ ನಾನು ನಿರ್ಧಾರ ಮಾಡಿದೆ, ಇಷ್ಟಕ್ಕೆಲ್ಲ ಕಾರಣ ಆಗಿರೋ ನಿನ್ನ ಸುಮ್ಮನೆ ಬಿಡಬಾರ್ದು ಅಂತ. ಈಗ ನನಗೆ ಸಮಾಧಾನ. ನನ್ನ ತಂದೆ ತಾಯಿ ತಂಗಿ ಆತ್ಮಕ್ಕೆ ಶಾಂತಿ ಸಿಕ್ತು. ಬರ್ತೀನಿ, ಹೋಗ್ತೀನಿ. ನಿಂತ್ಕೊಳ್ಳೋ. ಏಯ್ ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ. ನಿನ್ ಕಣ್ಣೀರಿನ ಕತೆ ಕೇಳಿ ಇವ್ರುಗಳ ತರ ನಾನು ಕರ್ಗಲ್ಲ. ಶಕುನಿಯಾಗಿ ನನ್ನ ಮನೆ ಸೇರ್ಕೊಂಡು ನನ್ನ ತಂಗಿ ಬಾಳ ಹಾಳು ಮಾಡ್ಬಿಟ್ಟಲ್ಲೋ ಇವತ್ತು ನಿನ್ನ. ಒಂದು ನಿಮಿಷ ಸರ್, ನಾವು ಬಡವರು. ನನ್ನ ತಂಗಿಗೆ ಅವಮಾನ ಆಗಿದ್ದಕ್ಕೆ ಪ್ರಾಣನೇ ಕಳ್ಕೊಂಡ್ಬಿಟ್ಲು ಸರ್. ನಿಮ್ಮ ತಂಗಿ ಅಲ್ಲಿ ನೋಡಿ ಸರ್, ಬಟ್ಟೆಗೆ ಐರನ್ನು ಹೋಗದೆ ಹೇಗೆ ನಿಂತಿದ್ದಾಳೆ. ಇದು ನಿಮ್ಮ ಸಂಸ್ಕಾರ. ನಮಗ್ ಪ್ರಾಣಕ್ಕಿಂತ ಮಾನ ದೊಡ್ಡದು. ಬರ್ಲಾ? ಯಾಕೆ ಈಗ ನಿಂತಿದ್ಯಾ? ಏನಾದ್ರೂ ಮಾತಾಡಮ್ಮ. ಅಣ್ಣ, ಅವ್ನು ತಿಳ್ಕೊಂಡಿರೋ ತಪ್ಪು. ಅಲ್ಲಿ ನಡೆದಿದ್ದೆ ಬೇರೆ. ನಾನು 3 ವರ್ಷದ ಹಿಂದೆ ಇಂಡಿಯಾಗೆ ಹೋಗಿದ್ದಾಗ ಸೈಟ್ ಸೀಯಿಂಗ್ಗೆ ಅಂತ ಲಾಲ್ ಬಾಗಕ್ಕೆ ಹೋಗಿದ್ವಿ. ಬಾಸ್, ಅಲ್ಲಿ ನೋಡಿ ಯಾವ ಹೊಸ ಮುಖಗಳು ಬಂದ್ರು. ವಿಚಾರ ಹಾಯ್ ಫಾರಿನರ್ಸ್. ನೇಪಾಳದಿಂದ ಬಂದಿದ್ದೀವಿ. ಓ, ಕನ್ನಡ ಬರುತ್ತಾ? ನಾನ್ ಕನ್ನಡದವಳೆ. ನೇಪಾಳಲ್ಲಿ ಸೆಟ್ಲ್ ಆಗಿದ್ದೀವಿ. ಓಕೆ ಬನ್ನಿ, ಇಲ್ಲೇ ನಮ್ ಗೆಸ್ಟ್ ಹೌಸ್ ಇದೆ, ಹೋಗೋಣ. ಯಾಕೆ? ಕಂಪ್ನಿ ಕೊಡಕ್ಕೆ. ಏಯ್ ಸ್ಟುಪಿಡ್. ಹಣ ಎಷ್ಟು ಬೇಕಾದ್ರೆ ಕೊಡ್ತೀವಿ, ಬರ್ತೀಯಾ? ನೀವ್ ಇಲ್ಲಿಂದ ಹೋಗಿಲ್ಲ ಅಂದ್ರೆ ನಾನು ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀನಿ.
ಆಮೇಲೆ ಮನೆಗೆ ಫೋನ್ ಮಾಡಬೇಕು ಅಂತ ಒಂದು STD ಬೂತ್ಗೆ ಹೋಗಿದ್ದೆ. ಫೋನ್ ಇಟ್ಟು ಅಂಗಡಿಯವ್ರಿಗೆ ದುಡ್ಡು ಕೊಡ್ತಿರುವಾಗ ಬೆಳಗ್ಗೆ ನನಗೆ ಸಿಕ್ಕಿದ ರೌಡಿಗಳು ಒಂದು ಹುಡುಗಿನ ಕರ್ಕೊಂಡು ಒಂದು ಮನೆಗೆ ಹೋಗ್ತಾ ಇದ್ದಿದ್ದನ್ನು ನೋಡಿದೆ. ದುಡ್ಡುಗೋಸ್ಕರ ಇಂಥ ನೀಚ್ ಕೆಲಸ ಮಾಡ್ತಾ ಇರೋ ಆ ಹುಡುಗಿಗೂ ಆ ರೌಡಿಗಳಿಗೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಪೊಲೀಸ್ನವ್ರಿಗೆ ಫೋನ್ ಮಾಡಿದೆ. ಆ ಹುಡುಗಿ ಮುಗ್ದೆ ಅಂತ ನನಗೆ ಗೊತ್ತಿರಲಿಲ್ಲ. ಅಂದ್ರೆ ಇದ್ರಲ್ಲಿ ನಿಂದು ಯಾವ ತಪ್ಪು ಇಲ್ಲ. ಈ ವಿಷಯನ ಅವನ್ ಮುಂದೆ ಆಗ್ಲೇ ಹೇಳ್ಬೋದಾಗಿತ್ತಲ್ಲಮ್ಮ. ಇಲ್ಲಪ್ಪ, ಅವನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹಾಗೆ ಯೋಚನೆ ಮಾಡ್ತಿದ್ರು. ನಾನೇ ಅಪರಾಧಿ ಸ್ಥಾನದಲ್ಲಿ ನಿಲ್ತಾ ಇದ್ದೆ. ನಾನು ಅವನಿಗೆ ಸತ್ಯ ಹೇಳಿ ಅನುಕಂಪದಿಂದ ಅವನು ನನ್ನ ಹತ್ರ ಬರೋದು ನನಗಿಷ್ಟ ಇಲ್ಲ. ದ್ವೇಷಕ್ಕಿಂತ ಪ್ರೀತಿನೇ ದೊಡ್ಡದು ಅಂತ ಅವನಿಗೆ ಗೊತ್ತಾಗಬೇಕು. ಅಲ್ಲಿವರೆಗೂ ಪ್ಲೀಸ್ ನನ್ನನ್ನು ಒಂಟಿಯಾಗಿರೋದು ಬಿಟ್ಬಿಡಿ ಪ್ಲೀಸ್. ಇದರಲ್ಲಿ ನಾನು ಹೇಳಿದಷ್ಟು ಹಣ ಇದೆ. ಇದರಲ್ಲಿ ನಿನ್ನ ಮೇಲ್ರೆ ಏರ್ ಟಿಕೆಟ್ ಇದೆ, ತಗೊಳ್ಳಿ. ಕ್ಷಮಿಸಿ ಸ್ವಾಮಿ, ನಿಮ್ಮ ಹಣ ನಮಗೆ ಬೇಡ. ನಾವು ಹಣ ತಗೊಂಡೇ ಕಾರ್ಯಕ್ರಮ ಕೊಡಕ್ಕೆ ಬಂದ್ವಿ. ಆದರೆ ನೀವು ನಮ್ಮನ್ನೆಲ್ಲ ಮನೆಯವ್ರಿಗಿಂತಲೂ ಹೆಚ್ಚಾಗಿ ನೋಡ್ಕೊಂಡಿದ್ದೀರಿ. ಮನೆಯವ್ರ ಹತ್ರ ಯಾರು ಹಣ ತಗೊಳ್ಳಿಕ್ಕೆ ಉಂಟ ಮಾರಾರ? ಬೇಡಿ ಬೇಡಿ. ಗೆಜ್ಜೆ ಕಟ್ಕೊಂಡು ಮದುವೆ ಸಂಭ್ರಮಕ್ಕೆ ಬಣ್ಣ ತುಂಬಕ್ಕೆ ಬಂದಿದ್ದವ್ರು ನಾವು. ನಮ್ಮಿಂದಾಗೆ ಮದುವೆ ನಿಂತೋಗ್ಬಿಡ್ತು. ಅವನೊಬ್ಬ ಮಾಡಿದ ಅನಾಹುತಕ್ಕೆ ನಮಗೆಲ್ಲ ಕೆಟ್ಟ ಹೆಸರು. ಈಗ ಅದನ್ನೆಲ್ಲ ಮಾತಾಡಿ ಏನು ಪ್ರಯೋಜನ? ನನಗೆ ನಿಮ್ಗಳಿಂದ ಒಂದು ಸಹಾಯ ಆಗಬೇಕು. ಅಯ್ಯಯ್ಯೋ, ಹಂಗನ್ಬೇಡಿ ಬುದ್ಧಿ. ಅದೇನು ಹೇಳಿ ಬುದ್ಧಿ? ಜನಪದ ಕಲಾಮೇಳ. ಅಯ್ಯೋ ಲೋ ತಗಡು, ಬೋರ್ಡ್ ನೋಡಿದ್ರೆ ಹಾಗಿದೆ. ಇಲ್ಲಿ ಇನ್ನಂಥ ಕಲಾವಿದರಿದಾರೋ? ಏನಾಗಬೇಕಿತ್ತು? ವಿಷಯಕ್ಕೆ ಬನ್ನಿ. ಬಿಡಿ. ನಮ್ಮ ಯಾರಿಗೂ ಕಲ್ಸಲ ಮಾಡ್ತಾವ್ರಲ್ಲ, ಏನಾಗಬೇಕಾಯ್ತ್ರಿ? ಸರ್, ಇವ್ರು ಪೀನಾಸಿ ಅಂತ. ನನ್ನ ಹೆಸರು ಪಿಟ್ನಳ್ಳಿ ನಾರಾಯಣ ರಾಯನ್ ಮಗ ಶ್ರೀನಿವಾಸ ಅಂತ. ಆಳ್ ನೋಡಿದ್ರೆ 90 ಸೆಂಟಿಮೀಟರ್, ಹೆಸರು ನೋಡಿದ್ರೆ ನೈಸ್ ಕೂಡ ಸುತ್ತ ಆಯ್ತಲ್ಲಪ್ಪ. ನೋಡಯ್ಯ, ಇವರು ಉದಾಸೀನ ಮಾಡ್ತಿದಾರೆ ಈ ಪಿನಾಸಿನ. ನಾವು ಇವರಿಗೆ ಪ್ರೋಗ್ರಾಮ್ ಕೊಡೋದ್ ಬೇಡ. ನೀವು ಬಹಳ ಚೆನ್ನಾಗಿ ಪ್ರೋಗ್ರಾಮ್ ಕೊಡ್ತೀರಿ ಅಂತ ಗ್ಯಾರಂಟಿ ಆಯ್ತು. ಈಗ 2 ವರ್ಷದ ಹಿಂದೆ ನಿಮಗೆ ನಾನು ಪ್ರೋಗ್ರಾಮ್ ಕೊಟ್ಟಿದ್ನಪ್ಪ, ಈಗ ಜ್ಞಾಪಕ ಬರ್ತಿದೆ. ನೀವೇನು ಯೋಚನೆ ಮಾಡಬೇಡಿ, ನಿಮಗೆ ಒಳ್ಳೆ ಸಂಭಾವನೆ ಕೊಡ್ತೀನಿ. 1001 ರೂಪಾಯಿ ಎಲ್ರಿಗೂ ಸೇರಿ. ಮಕ್ಕೆ ಬಿಕ್ನಾಸಿ ಪೀನಾಸಿ ಯಾವ್ದೋ ಒಂದು ತರಬೇಸಿ. ಹಿಂಗೆ ಸೀದಾ ಹೋಗು, ಹಂಗೆ ಲೆಫ್ಟ್ ಕಟ್ ಮಾಡು, ಹಂಗೆ ಸೀದಾ ಹೋಗು. ಅಲ್ಲಿ ಸರ್ಕಲ್ ಐತೆ, ಅಲ್ಲಿ ಗಣೇಶನ್ ಕುಣ್ಸವ್ರೆ. ನೀನ್ 1001 ರೂಪಾಯಿನ ಉಂಡಿಗೆ ಹಾಕ್ಬಿಡು. ಏನ್ ತಿಳ್ಕೊಂಡಿದ್ದೀನಿ ನೀನು? ನಾವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕಾರ್ಯಕ್ರಮ ಕೊಟ್ಟು ಗೊತ್ತಾ? ನಮ್ ರೇಂಜ್ ಏನಾರ ಗೊತ್ತೇ ನಿನ್ಗೆ? ಡೇ ನಮ್ ಗ್ರೂಪ್ಗೆ 18,000 ರೂಪಾಯಿ, 18,000 ರೂಪಾಯಿ. ಏನ್ ಅನ್ಕೊಂಡಿದ್ದೀರಾ? ಚೀಪ್ ಆಗಿ ಸಿಗ್ತಾರೆ ಅನ್ಕೊಂಡಲ್ಲಪ್ಪ. ಜಾಸ್ತಿ ಮಾತ್ಬೇಡ, 10,000 ರೂಪಾಯಿ ಕೊಟ್ಬಿಡ್ತೀನಪ್ಪ. ಅಡ್ವಾನ್ಸ್ ಕೊಡಿ. ಏನ್ರ ಮಾಡ್ತಾ ಇದ್ದೀರಾ? ರೇಟ್ ಓಕೆ, ಅಡ್ವಾನ್ಸ್ ತಗೊಳ್ಳಿ. ಉಗೇ ಮಾತ್ಬಲ್ಯಾ ಪ್ರೋಗ್ರಾಮ್ ಗೊತ್ತಾಯ್ತಲ್ಲ. ಮತ್ತೆ ನೋಡಿ ಸ್ವಾಮಿ, ನಿಮ್ಮ ಹುಡುಗರು ಪ್ರೋಗ್ರಾಮ್ ನಡೆಸ್ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಚೆನ್ನಾಗಿ ನಡೆಸ್ಕೊಡ್ಬೇಕು ಪ್ರೋಗ್ರಾಮ್. ಯಾಕೆ ಅಂದ್ರೆ ನಮ್ಮ ಪ್ರೋಗ್ರಾಮ್ಗೆ ಸಿನಿಮಾ ನಾಯಕ ನಟ ಸುದೀಪ್ ಬರ್ತಾರೆ. ಹೌದಾ? ಈಗ ನಾನು 5,000 ರೂಪಾಯಿ ಕೊಡ್ತಾ ಇದ್ದೀನಿ. ಮಿಕ್ಕಿದ್ದನ್ನ ನಾನು ಆಮೇಲೆ ಕೊಡ್ತೀನಿ. ಸ್ವಲ್ಪ ಮಾತಾಡ್ಬೇಕು, ಬನ್ನಿ. ನೋಡಿ, ಸುದೀಪ್ ಬಂದು ಹೋದ್ಮೇಲೆ ಆಮೇಲೆ ನಿಮ್ ಪ್ರೋಗ್ರಾಮ್. ಎಲ್ಲರಿಗೂ ನಮಸ್ಕಾರ.
ಕನ್ನಡ ಚಲನಚಿತ್ರ ಅಭಿಮಾನಿಗಳ ಸಂಘದ ಆಶಯದಲ್ಲಿ ನಡೆಯುತ್ತಿರುವಂತಹ ಈ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಕನ್ನಡ ಜನಪದ ಮೇಳ ನಮ್ಮೆಲ್ಲರನ್ನು ರಂಜಿಸಲಿದೆ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಕಿಚ್ಚ ಸುದೀಪ್, ನಲ್ಲ ಸುದೀಪ್ ನಿಮ್ಮ ಮುಂದೆ. ಬಿಡಿ. ಯಾಕೆ ಸ್ವಾಮಿ ನಿಮಗೆ ಕಾರ್ ಗ್ಲಾಸ್ ಹೊಡೆ ಕಾಯಿಲೆ ಏನಾದ್ರೂ ಇದೆಯಾ? ಒಳಗೆ ನಾವು ಮನ್ಸುಗಳನ್ನ ಸೇರಿಸೋ ಪ್ರಯತ್ನ ಪಡ್ತಾ ಇದೀವಿ, ನೀವು ನೋಡಿದ್ರೆ ಏನು ಪ್ರಾಬ್ಲಮ್? ನನಗಿಷ್ಟ ಆಗ್ಲಿಲ್ಲ. ನಾನು ಇಷ್ಟ ಆಗ್ಲಿಲ್ವೋ ನನ್ನ ಹಾಡ? ನೀವು ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ದು. ಓ ರೀ ಸ್ವಾಮಿ, ನಾವು ಒಂದೊಂದು ಸಿನಿಮಾ ಮಾಡಬೇಕಾದ್ರೂ ಒಂದೊಂದು ಹೀರೋನೊಟ್ಟಿಗೆ ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ಹಾಗಂತ ಒಂದೊಂದು ಹೀರೋನೊಟ್ಟಿಗೆ ಡ್ಯಾನ್ಸ್ ಮಾಡಿದಾಗಲೂ ಒಬ್ಬೊಬ್ಬ ನನ್ನ ಕಾರ್ ಗ್ಲಾಸ್ ಹೊಡೆಯಕ್ಕೆ ಶುರು ಮಾಡಿದೆ. ಎಷ್ಟು ಕಾರ್ ಅಂತ ಚೇಂಜ್ ಮಾಡಲಿ? ಡ್ಯಾನ್ಸ್ ಮಾಡಿದ ತಕ್ಷಣ ಅವ್ರನ್ನೆಲ್ಲರನ್ನು ಕೆಟ್ಟ ರೀತಿಯಲ್ಲಿ ನೋಡ್ತೀವಿ ಅಂತ ಯಾರು ಹೇಳಿದವ್ರು ನಿಮಗೆ? ಏನಾಯ್ತು? ಬನ್ನಿ ನಿಮ್ಮೊಟ್ಟಿಗೆ ಒಳಗೆ ಡ್ಯಾನ್ಸ್ ಮಾಡೋದಕ್ಕೆ ನೋಡಿ ನಮ್ಮ ಕಾರ್ ಗತಿ. ನಿಮ್ಮಿಬ್ಬರದೇನು ಲವ್ ಸ್ಟೋರಿನ? ಆ ಸ್ಟೋರಿಯಲ್ಲಿ ನಾವೇನು ವಿಲನ್ನ? ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಎಲ್ಲರೂ ಗ್ಲಾಸ್ಗಳು ಈ ಥರ ಹೊಡೆಯಕ್ಕೆ ಹೋಗ್ಬಿಡಿ, ಕಷ್ಟ ಆಗುತ್ತೆ. ಅಣ್ಣ ನಮ್ಮ ಕಾರ್ ಬಂತು. ಬೇರೆ ಕಾರ್ ರೆಡಿ ಆಗಿದೆ, ಬರ್ತೀನಿ. ನಡೆದಿದ್ರಲ್ಲಿ ಇದೇನು ತಪ್ಪಿಲ್ಲ ಅಂತ ಎಲ್ರಿಗೂ ಗೊತ್ತು. ಆದರೆ ನಾವು ಕಳ್ಕೊಂಡ್ರು ಈ ಮನೆ ಮರ್ಯಾದೆ ಗೌರವ ಮತ್ತೆ ಸಿಗಬೇಕು ಅಂದ್ರೆ ನೀನು ಇಂಡಿಯಾಕ್ಕೆ ಹೋಗ್ಲೇಬೇಕು. ಅಲ್ಲಿಗೆ ಹೋಗಿ ನೀನು ಅವ್ನ ಕಾಲರ್ ಹಿಡ್ಕೋತೀಯೋ ಇಲ್ಲ ಅವ್ನ ಕಾಲು ಹಿಡ್ಕೋತೀಯೋ ನನಗೆ ಗೊತ್ತಿಲ್ಲ. ಅವನ್ನ ಸರದಾರಿ ತರಬೇಕು. ಅವನ್ ಸೇಡ್ ತೀರಿಸ್ಕೊಂಡು ವಿಧಾನ ತಪ್ಪು ಅಂತ ಅವನಿಗೆ ಗೊತ್ತಾಗಬೇಕು. ನೀನೇ ನನ್ ಗಂಡನ? ನಾನು ಅವ್ರ ಜೊತೆ ಡಾನ್ಸ್ ಮಾಡಿದ್ರೆ ಚಿಕ್ಕ ಮಕ್ಕಳ ತರ ಕಾರ್ ಗ್ಲಾಸ್ ಹೊಡೆದಾಕಿದ್ಯಲ್ಲ. ನನಗ್ ಗೊತ್ತು ನೀನ್ ಮಾತಾಡಲ್ಲ ಅಂತ. ನೀನ್ ಸೇಡ್ ತೀರ್ಸ್ಕೊಂಡ್ಮೇಲೆ ಎಲ್ಲ ಮುಗೀತು. ನಾನು ಇಲ್ಲಿಗೆ ಬಂದ ಉದ್ದೇಶ ಏನ್ ಗೊತ್ತಾ? ನನ್ನ ಸೆಲೆಕ್ಷನ್ ತಪ್ಪಾ ಸರಿನಾ ಅಂತ ತಿಳ್ಕೊಳ್ಳೋದಿಕ್ಕೆ ಉಳಿದ ಕೊನೆ ದಾರಿ ಇದೆ. ನೀನ್ ನನ್ನ ಜೊತೆ ಪ್ರೀತಿ ನಾಟಕ ಮಾಡಿದೆ, ಆದ್ರೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ನನ್ಗನ್ಸಿದ್ ಸರಿ ಅಂತ ನೆನ್ನೆ ರಾತ್ರಿ ನಡೆದ ಇನ್ಸಿಡೆಂಟ್ ಇಂದ ಗೊತ್ತಾಯ್ತು. ಸ್ಟಿಲ್ ಯು ಲವ್ ಮೀ. ಹಂಗಂತ ನಾನೇನ್ ಸಂಭ್ರಮ ಪಟ್ಟು ನಿನ್ ಜೊತೆ ಇರ್ತೀನಿ ಅನ್ಕೋಬೇಡ. ನೀನೇನು ಸುರಸುಂದರಾಂಗ ಅಥವಾ ನಿನ್ನಂಥ ಗಂಡು ಈ ಭೂಮಿ ಮೇಲೆ ಇಲ್ಲ ಅಂತ ನಾನು ನಿನ್ನನ್ನು ಪ್ರೀತಿಸ್ಲಿಲ್ಲ. ಒಳ್ಳೆ ಮನಸ್ಸಿರೋರು ಅಂತ ಪ್ರೀತಿಸ್ದೆ. ಎನಿವೆ, ನಿನಗೆ ನೀನ್ ನನಗೆ ಮಾಡಿದ ದ್ರೋಹಕ್ಕೆ ಮತ್ತೆ ನನಗೆ ಗಂಡಸರ ಮೇಲಿರೋ ನಂಬಿಕೆಗೆ ಈ ಮೂರಕ್ಕೂ ಗುಡ್ ಬೈ. ಈಗಲೂ ಅವಳನ್ನು ತಡಿಬೇಕು ಅನ್ನಿಸ್ತಲ್ವೇ ನಿನ್ಗೆ? ಹೋಗಿ ಈಗ್ಲಾದ್ರೂ ಅವಳು ಕ್ಷಮಾಪಣೆ ಕೇಳೋ. ಇಲ್ಲ, ಹಿಂಗೆ ಇರು. ಇನ್ ಸೇಡಿನ ಸಂಗಡನೆ ಸಂಸಾರ ಮಾಡು. ದಡ್ರಿಗೆ ಬುದ್ಧಿ ಹೇಳ್ಬೋದು, ಆದ್ರೆ ಅತಿ ಬುದ್ಧಿವಂತರಿಗೆ ಬಿಟ್ಟಾಕು. ಇವ್ನಿಗೆ ಹೇಳೋದು ಬಂಡೆ ಕಲ್ ಮೇಲೆ ನೀರು ಹೊಯ್ದಂಗೆ, ಬರೀ ವೇಸ್ಟ್. ನಿಜ ಏನಂತ ಗೊತ್ತಾದ ಮೇಲೆ ಅವನೇ ಪಶ್ಚಾತ್ತಾಪ ಪಡ್ತಾನೆ ಬಿಡ್ರು. ಇನ್ನು ನಿಜ ಏನು ಅಂತ ಹೇಳಿಲ್ಲ ಅಂತಂದ್ರೆ ನಾವು ತಪ್ಪು ಮಾಡ್ದಂಗಾಗುತ್ತೆ. ನಿಜ ಏನು ಅಂತ ಹೇಳ್ಬಿಡೋಣ. ನಿಜಾನ? ಏನ್ ನಿಜ? ನೀನ್ ಹೇಳಿದ ನಿನ್ ತಂಗಿ ಕಥೆಯಲ್ಲಿ ನಿನಗೆ ಗೊತ್ತಿಲ್ಲದಿರೋ ಇನ್ನೊಂದು ಭಾಗ ಇದೆ. ಮೌನ ಬಂಗಾರ ನಿಜ, ಆದರೆ ಈ ಮೌನ ಕೆಲ್ಸಕ್ಕೆ ಬರೋಕ್ಕಿಲ್ಲ. ಮೆರವಣಿಗೆಯಲ್ಲಿ ಬರ್ತಾ ಇದ್ದವನು ಇದು ತುಂಬ ಫಾಸ್ಟು ಅನ್ಕೊಂಡವನು ಮನೆಗೊಂಟೋಯ್ತಾನೆ, ಇದು ತುಂಬ ನಿಧಾನ ಅನ್ಕೊಂಡವನು ಮನೆಗೊಂಟೋಯ್ತಾನೆ.
ಇದು ಸರಿ ಅಂತ ಜೊತೆಲೇ ಬರ್ತಾ ಇದ್ದೋನು ಮುಗಿಯೋ ಗಂಟ್ಲು ಇರ್ತಾನೆ. ಈ ಮೂರಲ್ಲಿ ಯಾವುದು ನೀನ್ ಯಾವುದು ಅಂತ ನಿರ್ಧಾರ ಮಾಡು, ಗೊತ್ತಾಯ್ತದೆ. ಹೆಣ್ಣು ಸಹನೆಯಲ್ಲಿ ಭೂಮಿಯಾಗಿರ್ಬೇಕು, ಬುದ್ಧಿಲಿ ಮಂತ್ರಿ ಆಗಿರ್ಬೇಕು, ಹಾಗೆ ಹೇಗೆ ಅಂತ ಹೇಳಿ ಬರ್ದಿದ್ದಾರೆ. ಆದ್ರೆ ಗಂಡು ಹೇಗಿರ್ಬೇಕು ಅಂತ ಯಾರೂ ಬರ್ದಿಲ್ಲ. ಯಾಕೆ ಹೇಳು? ಬರ್ದವನು ಗಂಡಸು. ಇದಕ್ಕೆ ಪುರುಷಾಂಕಾರ ಅಂತಾರೆ. ಪುರುಷಾಂಕಾರ ಅನ್ನೋದು ಒಳ್ಳೆಯದಕ್ಕೆ ಮಾರ್ಗ ಆಗಬೇಕೇ ಹೊರತು ಕೆಟ್ಟದ್ದಕ್ಕಲ್ಲ. ಇನ್ನು ನಿನ್ನಿಷ್ಟ. ಈಗಲಾದ್ರೂ ಏರ್ಪೋರ್ಟ್ ಹೋಗ್ಬೇಕು ಸರ್. ಪ್ಲೀಸ್ ಸರ್, ಡ್ರಾಪ್ ಮಾಡಿ ಸರ್. ಪ್ಲೀಸ್ ಸರ್, ಬೇಗ ನಡೀರಿ ಸರ್. ಸರ್ ನೀವಾ? ಅಲ್ಲ, ಏನ್ ಪ್ರಶ್ನೆ ರೀ? ಸರ್ ಪ್ಲೀಸ್ ಏರ್ಪೋರ್ಟ್ ಡ್ರಾಪ್ ಮಾಡಿ ಸರ್. ಇನ್ನು 10 ನಿಮಿಷ ಟೈಮ್ ಇರೋದು. 10 ನಿಮಿಷ ಅಂತ ಯಾಕೆ ಹೇಳ್ತೀರಾ? ಇನ್ನು 10 ನಿಮಿಷ ಅದೇ ಚಿಟ್ಕೆ ಹೊಡೆಯೋದ್ರೊಳಗೆ ಕರ್ಕೊಂಡು ಹೋಗ್ತೀನಿ. ಆದ್ರೆ ಒಂದೇ ಒಂದು ರಿಕ್ವೆಸ್ಟ್, ಗಾಜ್ಗಿಜೇನು ಹೊಡಿದ ಸಮಾಧಾನ ಕೂತ್ಕೊಳ್ಳಿ ಸರ್. ಸರ್ ಅವತ್ತೇನೋ ಯಾವ್ದೋ ಮೂಡಲ್ಲಿ ಅದ್ ಬಿಡಿ. ನಿಮ್ ಲವ್ ಸ್ಟೋರಿ ಎಲ್ಲಿವರೆಗೆ ಬಂತು? ಸರ್ ನನಗೀಗೆಲ್ಲ ಅರ್ಥ ಆಗಿದೆ. ಜೀವನದಲ್ಲಿ ಕೆಲವೊಂದನ್ನ ಕಳ್ಕೊಳ್ಳೋದು ಸುಲಭ, ಪಡೆಯೋದು ತುಂಬಾ ಕಷ್ಟ. ನಾನು ಅವಳನ್ನ ದ್ವೇಷಿಸ್ತಾ ಪ್ರೀತಿ ಮಾಡ್ಬಿಟ್ಟೆ. ಪ್ರೀತಿ ಮಾಡೋ ನಾಟಕ ಮಾಡ್ತಾ ಮಾಡ್ತಾ ನಿಜವಾಗ್ಲೂ ಪ್ರೀತಿಸ್ಬಿಟ್ಟೆ. ನಾನು ಅವಳನ್ನ ಮರಿಬೇಕು ಅಂತ ಎಷ್ಟು ಅನ್ಕೊಂಡ್ರು ಅವಳ ಜ್ಞಾಪಕ ಜಾಸ್ತಿ ಆಗ್ತಾ ಇದೆ. ಸರ್ ನನಗೆ ನನ್ನ ತಪ್ಪು ಅರಿವಾಗಿದೆ. ನಾನು ಅವಳ ಹತ್ರ ಕ್ಷಮೆ ಕೇಳಬೇಕು ಸರ್. ಪ್ಲೀಸ್ ಸರ್, ಬೇಗ ಹೋಗೋಣ ಸರ್, ಪ್ಲೀಸ್. ಏನಂದ್ರೆ ನಿಮ್ಮ ಹೆಸರು? ಸರ್ ರಾಜಾ. ರಾಜ ಅವರೇ, ಹೇಳ್ತೀನಿ ಅಂತ ತಪ್ಪು ತಿಳ್ಕೊಂಬೇಡಿ. ಕೆಲವು ವಿಚಾರ ತಲೆಯಲ್ಲಿ ಇಟ್ಕೋಬೇಕು, ಕೆಲವು ವಿಚಾರ ಮನಸ್ಸಲ್ಲಿ ಇಟ್ಕೋಬೇಕು. ಉಲ್ಟಾ ಆಯ್ತು ಅನ್ಕೊಳ್ಳಿ, ಹೀಗಾಗಿ ಹೋಗ್ತೀರಾ. ಪ್ರೀತಿಯನ್ನ ಪಾರಿಜಾತನ ಅಂಗೈಲೇ ಇಟ್ಕೊಂಡು ಯಾವುದೋ ದ್ವೇಷನ ಮಾಯಾ ಜಿಂಕೆಯಿಂದ ಓಡಿದ್ರಲ್ಲ. ಮುಳ್ಳಿಂದ ತೆಗಿಬೇಕು ರಾಜ ಅವರೇ, ನಿಜ. ಆದ್ರೆ ಕಣ್ಣಲ್ಲಿ ಚುಚ್ಕೊಂಡಿರೋ ಮುಳ್ಳ ಪ್ರೀತಿಯಿಂದ ಮೃದುವಾಗಿ ಬೆರಳಲ್ಲಿ ತೆಗಿಬೇಕು. ನೋವುತ್ತಿಲ್ಲ ಅಂದ್ರೆ. ದ್ವೇಷನ ಸಾಧಿಸೋದಕ್ಕೆ ಪ್ರೀತಿಯನ್ನ ಬಾಣ ಉಪಯೋಗಿಸಿದ್ರಿ, ತಪ್ಪು ತಾನೆ? ಈಗಲಾದ್ರೂ ಗೊತ್ತಾಯ್ತಲ್ಲ. ಓಕೆ, ಪ್ರಾಬ್ಲಮ್ ಇಲ್ಲ. ನಿಮಗೆ ಡ್ರೈವಿಂಗ್ ಬರ್ತಾನೆ ಸರ್? ಅಲ್ಲ, ಕೇಳಿದೆ ಅಷ್ಟೇ. ತಗೊಳ್ಳಿ, ಇದು ನನ್ನ ಕಾರ್ ಕೀ. ತಗೊಳ್ಳಿ ಸರ್. ಇದು ನಾನು ನಿಮ್ಮ ಮದುವೆ ಕೊಡ್ತಾ ಇರೋ ಒಂದು ಚಿಕ್ಕ ಉಡುಗೊರೆ ಅನ್ಕೊಳ್ಳಿ. ಸರ್ ಏರ್ಪೋರ್ಟ್ ಸರ್. ಹೇಳ್ತಾ ಇದೀನಲ್ಲ, ಏರ್ಪೋರ್ಟ್ ಅನ್ನ ಇಲ್ಲಿ ಕರ್ಕೊಂಬಂದ್ ಮತ್ತೆ ಏರ್ಪೋರ್ಟಿಗೆ ಹಾಕೋಬೇಕು. ಈಗ ನಿಮ್ ಪ್ರೀತಿ ಹತ್ರ ತಾನೇ ನೀವು ಮಾತಾಡ್ಬೇಕು, ಅದಕ್ಕೆ ಏರ್ಪೋರ್ಟಿಗೆ ಹಾಕೋಬೇಕು. ಹಿಂದೆ ತಿರ್ಗಿ ಮಾತಾಡಿ. ಒಂದ್ ನಿಮಿಷ ನಾ ಹೇಳ್ಕೋತೀನಿ, ನೀವು ಆಮೇಲೆ ಮಾತಾಡಿ. ಆದ್ರೆ ಒಂದೇ ಒಂದು ರಿಕ್ವೆಸ್ಟ್, ಮುಂಚೆ ಹೇಳ್ದಾಗೆ ಯಾವ್ದು ಗ್ಲಾಸ್ ಗೀಸ್ ಹೊಡೆಯಕ್ಕೆ ಹೋಗ್ಬೇಡಿ. ನಮ್ಮ ಬೆಂಗಳೂರು ಪ್ರೀತಿಯಲ್ಲಿ ಒಂದು ಸಂಪ್ರದಾಯ ಇದೆ. ಲವರ್ಸು ಕಾರ್ ಒಳಗಡೆ ಕೂತ್ಕೊಂಡು ಮಾತಾಡುವಾಗ ಗ್ಲಾಸ್ ಎಲ್ಲ ಏರ್ಸಿರ್ಬೇಕು, ಅದಕ್ಕೆ ಯಾವ್ದು ಹೊಡೆಯಕ್ಕೆ ಹೋಗ್ಬೇಡಿ. ಬಾಯ್, ಟೇಕ್ ಕೇರ್. ಹೀಗೇನೆ ಬರ್ತಾ ಹಾಗೆ ಕಡೆ ಇಲ್ಲಿ ನಿಮ್ ಯಾರಾದ್ರೂ ಬೈಕ್ ಯಾಕೆ ಸರ್? ಅಲ್ಲ, ಒಂಚೂರು ಕಾರಿಲ್ಲ, ಅದಕ್ಕೆ ಡ್ರಾಪ್ ಮಾಡ್ಬೇಕಿತ್ತು. ಅದಕ್ಕೆ ನಾನಿದ್ದೀನಲ್ಲ, ನಾನ್ ಕರ್ಕೊಂಡು ಹೋಗ್ತೀನಿ. ನೀನೇನೆ ಇಲ್ಲಿ ಅದು ಬೈಕಲ್ಲಿ? ಇದು ನಂದಲ್ಲ, ಯಾರೋ ಲವರ್ಸಿಗೆ ನಾನು ಕಾರ್ ಕೊಟ್ಬಿಟ್ಟೆ, ಅವ್ರದ್ದು ಇದು ಗಾಡಿ.
ಅಯ್ಯೋ ರಾತ್ರಿ ಆಯ್ತು, ಇನ್ನು ಎಷ್ಟೊತ್ ನನ್ನೇ ನೋಡ್ಕೊಂಡು ಕೂತಿರ್ತೀರಿ? ಬಾಯ್ ಬಿಟ್ಟು ಸಾರಿ ಕೇಳಿ. ಸಾರಿ ನಾನ್ ಯಾಕೆ ಕೇಳ್ಬೇಕು? ಇದಕ್ಕೇನ್ ಕಮ್ಮಿ ಇಲ್ಲ. ನಮಗ್ ಹುಟ್ಟೋ ಮಗುಗೆ ಏನ್ ಹೆಸರಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಗುನ ಯೋ ಗಡವ ಅಂತಿಡಿ, ಪೆಕ್ರ ಅಂತಿಡಿ. ಇನ್ನು ಎಷ್ಟೊಂದು ಆಸೆಗಳಿದೆ. ನೇಪಾಳಕ್ ಬನ್ನಿ, ವಿಚಾರಿಸ್ಕೋತೀನಿ. ಇಲ್ಲಮ್ಮ, ನಮ್ಮದಂತೂ ಇಂಡಿಯಾನೇ ಮದರ್ಲ್ಯಾಂಡ್. ಸರಿ, ನಮ್ ಫುಲ್ ಫ್ಯಾಮಿಲಿನ ಇಲ್ಲೇ ಕರ್ಕೊಂಡ್ ಬಂದ್ಬಿಡೋಣ. ಓಕೆ.